ಓಕೆ ಸರ್, ಕೇಳಿಸಿದೆನಾ ಸರ್? ಎಸ್ ಸರ್, ಕೇಳಿಸ್ತಾ ಇದೆ. ಥ್ಯಾಂಕ್ ಯು. ಸೊ ನೋಡಿ ಸರ್, ಇಲ್ಲಿ ಫಸ್ಟ್ ಈಗ ಕಾಂಪ್ಲೆಕ್ಸ್ ನಂಬರ್ಸ್ ಬರೋದು. ಈಗ ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಡಿನೋಟೆಡ್ ಕಾಂಪ್ಲೆಕ್ಸ್ ಬೈ ಸೊ ಕ್ಯಾಪಿಟಲ್ ಸಿ ಏನ್ ಬರುತ್ತೆ. ಸೊ ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಏನ್ ಬರುತ್ತೆ ಇಲ್ಲಿ? ಸೊ ಎ ಪ್ಲಸ್ ಐ ಬಿ ಸಚ್ ದಟ್ ಸೊ ಎ ಬಿ ಬಿಲಾಂಗ್ಸ್ ಟು ಆರ್. ಓಕೆನಾ? ಸೊ ಈ ಫಾರ್ಮ್ ಇರುತ್ತೆ. ಸೊ ಐ ಈಕ್ವಲ್ ಟು ಸ್ಕ್ವೈರ್ ರೂಟ್ ಮೈನಸ್ ಒನ್. ಓಕೆನಾ? ಸೊ ಈ ಕೂಡ ಏನಾಗ್ಬಿಡುತ್ತೆ, ಇಮ್ಯಾಜಿನರಿ ಅಂದ್ರೆ ಸ್ಕ್ವೈರ್ ರೂಟ್ ಮೈನಸ್ ಒನ್ ಆಗುತ್ತೆ. ಸೊ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಬಿಟ್ರೆ ಏನಾಗುತ್ತೆ, ಐ ಸ್ಕ್ವೇರ್ ಈಕ್ವಲ್ ಟು ಮೈನಸ್ ಒನ್ ಆಗುತ್ತೆ. ಇದೆಲ್ಲ ನಿಮ್ಗೆ ಗೊತ್ತಿದೆ. ಸೊ ನೆಕ್ಸ್ಟ್ ನೋಡಿ, ಸೊ ಆಲ್ಜಿಬ್ರಾ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಬರುತ್ತೆ ಇವಾಗ. ಓಕೆನಾ? ಈಗ ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಅನ್ನು ತಗೊಂಡಿದ್ದಾರೆ ಇಲ್ಲಿ. ಸೊ ಈಸ್ ಎ ಫೀಲ್ಡ್. ಆಲ್ರೆಡಿ ನಾವು ವೆಕ್ಟರ್ ಸ್ಪೇಸ್ ಅಲ್ಲಿ ನೋಡ್ಬಿಟ್ಟಿದೀವಲ್ವಾ, ಯಾವ ಫೀಲ್ಡ್ ಆಗುತ್ತೆ? ಕ್ಯೂ ಫೀಲ್ಡ್ ಆಗುತ್ತೆ, ಆರ್ ಫೀಲ್ಡ್ ಆಗುತ್ತೆ, ಸಿ ಫೀಲ್ಡ್ ಆಗುತ್ತೆ, ಝೆಡ್ ಪಿ ಫೀಲ್ಡ್ ಆಗುತ್ತೆ. ಸೊ ಪಿ ಅಂದ್ರೆ ಇಲ್ಲಿ ಪ್ರೈಮ್ ನಂಬರ್. ಓಕೆನಾ? ಇಷ್ಟು ಫೀಲ್ಡ್ ನಿಮಗೆ ಗೊತ್ತಿದೆ. ಸೊ ಅದರಲ್ಲಿ ಒನ್ ಆಫ್ ದ ಫೀಲ್ಡ್ ಏನಾಗ್ಬಿಡುತ್ತೆ, ಈಗ ಸಿ ಇಸ್ ಎ ಫೀಲ್ಡ್. ಸೊ ನೆಕ್ಸ್ಟ್ ಇವಾಗ ಅಡಿಷನ್ ಇದೆ ನೋಡಿ. ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಯಾವ ತರ ಅಡಿಷನ್ ಮಾಡ್ಬೇಕಂದ್ರೆ, ಸೊ ಝಡ್ ಒನ್ ಪ್ಲಸ್ ಝಡ್ ಟು ಈಕ್ವಲ್ ಟು, ಇವಾಗ ಝಡ್ ಒನ್ ನೀವು ಎ ಪ್ಲಸ್ ಐ ಬಿ ಅಂತ ತಗೊಂತೀನಿ ಅನ್ಕೊಳ್ಳಿ, ಕಾಂಪ್ಲೆಕ್ಸ್ ನಂಬರ್. ಓಕೆನಾ? ಝಡ್ ಟು ಈಕ್ವಲ್ ಟು ಸಿ ಪ್ಲಸ್ ಐ ಡಿ. ಸೊ ಎರಡು ಆಡ್ ಮಾಡಿದ್ರೆ ಏನಾಗುತ್ತೆ, ಝಡ್ ಒನ್ ಪ್ಲಸ್ ಝಡ್ ಟು ಎ ಪ್ಲಸ್ ಐ ಬಿ ಪ್ಲಸ್ ಸಿ ಪ್ಲಸ್ ಐ ಡಿ ಆಗುತ್ತೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ, ಇಲ್ಲಿ ಎ ಪ್ಲಸ್ ರಿಯಲ್ ಪಾರ್ಟ್ ಕಡೆ ತಗೊಂಡಿದ್ದೀರಲ್ವಾ, ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ತಗೊಂಡ್ಬಿಟ್ರೆ ಅಲ್ಲಿ ಬಿ ಪ್ಲಸ್ ಡಿ ಆಗ್ಬಿಡುತ್ತೆ. ಸೊ ಈ ತರ ಮಾಡಬೇಕು. ಸೊ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಝಡ್ ಒನ್ ಇಂಟು ಝಡ್ ಟು ಈಕ್ವಲ್ ಏನಾಗ್ಬಿಡುತ್ತೆ, ಎ ಪ್ಲಸ್ ಐ ಬಿ ಇಂಟು ಸಿ ಪ್ಲಸ್ ಐ ಡಿ ತಗೊಳ್ತೀರಾ. ಸೊ ಎ ಇಂಟು ಸಿ ಎ ಸಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ನೆಕ್ಸ್ಟ್ ಏನಾಗ್ಬಿಡುತ್ತೆ, ಐ ಇಂಟು ಎ ಡಿ ಆಗುತ್ತೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಐ ಇಂಟು ಬಿ ಸಿ ಆಗುತ್ತೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ. ಸೊ ಐ ಸ್ಕ್ವೇರ್ ಬಿ ಡಿ ಆಗುತ್ತೆ, ಸ್ಕ್ವೇರ್ ಅನ್ನೋದು ಮೈನಸ್ ಬಿ ಡಿ ಆಗುತ್ತೆ. ಸೊ ರಿಯಲ್ ಪಾರ್ಟ್ ತಗೊಂಡ್ಬಿಟ್ರೆ ಒಂದ್ ಕಡೆ ಏನಾಗ್ಬಿಡುತ್ತೆ, ಎ ಸಿ ಮೈನಸ್ ಬಿ ಡಿ ಪ್ಲಸ್ ಐ ಇಂಟು ಎ ಡಿ ಪ್ಲಸ್ ಬಿ ಸಿ ಆಗುತ್ತೆ. ಓಕೆನಾ? ಸೊ ಪ್ರಾಡಕ್ಟ್ ಆಫ್ ಟು ಕಾಂಪ್ಲೆಕ್ಸ್ ನಂಬರ್ಸ್ ಈ ತರ ಮಾಡ್ತೀವಿ ಅಷ್ಟೇ. ನೆಕ್ಸ್ಟ್ ನೋಡಿ ಇಲ್ಲಿ, ಸೊ ಅಡಿಟಿವ್ ಐಡೆಂಟಿಟಿ ಏನ್ ಬರುತ್ತೆ ಅಂತಂದ್ರೆ ನೋಡಿ, ಇದು ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಇದೆ ನೋಡಿ, ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಇದೇನಾಗುತ್ತೆ, ಗ್ರೂಪ್ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಗ್ರೂಪ್ ಆಗುತ್ತೆ. ಸೊ ಇದು ಅಡಿಟಿವ್ ಗ್ರೂಪ್, ಯಾಕಂದ್ರೆ ಅಡಿಷನ್ ತಗೊಂಡಿದೀವಿ. ಸೊ ಅಡಿಟಿವ್ ಗ್ರೂಪ್ ಆಗಿರೋದ್ರಿಂದ ಇದಕ್ಕೆ ಐಡೆಂಟಿಟಿ ಎಲಿಮೆಂಟ್ ಏನ್ ಬರುತ್ತೆ ಅಂದ್ರೆ ಝೀರೋ. ಆಲ್ವೇಸ್ ಏನ್ ಬರುತ್ತೆ ಹೇಳಿ, ಝೀರೋ ಬರುತ್ತೆ ಅಂತ. ಓಕೆನಾ? ಸೊ ಝೀರೋನ ಯಾವ ತರ ಬರೀತೀವಿ ನಾವು ಕಾಂಪ್ಲೆಕ್ಸ್ ನಂಬರ್ ಬರೆಯೋದಾದ್ರೆ, ಝೀರೋ ಪ್ಲಸ್ ಐ ಇಂಟು ಜೀರೋ ಅಷ್ಟೇ ಅಲ್ವಾ? ಸೊ ನೆಕ್ಸ್ಟ್ ಅಡಿಟಿವ್ ಇನ್ವರ್ಸ್. ಸೊ ನೋಡಿ, ಅಡಿಟಿವ್ ಇನ್ವರ್ಸ್ ಏನಾಗಿರುತ್ತೆ ಅಂದ್ರೆ, ಈಗ ಒಂದು ಏನೋ ನಂಬರ್ ಇದೆ ಅನ್ಕೊಳ್ಳಿ. ಸೊ ಇದಕ್ಕೆ ಅಡಿಟಿವ್ ಇನ್ವರ್ಸ್ ಅಂದ್ರೆ ಮೈನಸ್ ಆಪೋಸಿಟ್ ಆಗಿ ತಗೊಳ್ಳೋದು. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನಾಗ್ಬಿಡುತ್ತೆ ಅಂದ್ರೆ ಒನ್ ಬೈ ಎ ಆಗುತ್ತೆ. ರೆಸಿಪ್ರೋಕಲ್ ತಗೋಬೇಕು. ಕ್ಲಿಯರಾ? ಸೊ ಅಡಿಟಿವ್ ಇನ್ವರ್ಸ್ ಮೈನಸ್ ಎ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಒನ್ ಬೈ ಎ ಆಗುತ್ತೆ ಅಷ್ಟೇ. ಸೊ ಹಾಗಾಗಿ ಝಡ್ ಈಕ್ವಲ್ ಟು ಎ ಪ್ಲಸ್ ಐ ಬಿ ಅಂತ ತಗೊಂಡ್ರೆ ಅಡಿಟಿವ್ ಇನ್ವರ್ಸ್ ಏನಾಗುತ್ತೆ, ಮೈನಸ್ ಝಡ್ ಆಗುತ್ತೆ. ಸೊ ಮೈನಸ್ ಝಡ್ ಏನಾಗ್ಬಿಡುತ್ತೆ ಅಲ್ಲಿ, ಮೈನಸ್ ಝಡ್ ಈಕ್ವಲ್ ಟು ಮೈನಸ್ ಆಫ್ ಎ ಪ್ಲಸ್ ಐ ಬಿ ಬರುತ್ತೆ. ಓಕೆನಾ? ನೆಕ್ಸ್ಟ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಸೊ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ನೋಡಿ, ಇಲ್ಲಿ ಅಡಿಟಿವ್ ಐಡೆಂಟಿಟಿ ಆಲ್ವೇಸ್ ಝೀರೋ, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಆಲ್ವೇಸ್ ಏನಾಗ್ಬಿಡುತ್ತೆ ನೋಡೋಣ, ಒನ್ ಆಗುತ್ತೆ. ಓಕೆನಾ? ಇವಾಗ ಏನಂತಂದ್ರೆ ಸಿ ಸ್ಟಾರ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಗ್ರೂಪ್ ಆಗುತ್ತೆ ಅಂತ. ಸಿ ಸ್ಟಾರ್ ಅಂದ್ರೆ ಏನಂತಂದ್ರೆ ನೋಡಿ, ಸೆಟ್ ಆಫ್ ಆಲ್ ನಾನ್ ಝೀರೋ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ. ಅಲ್ಲಿ ಝೀರೋ ಕಾಂಪ್ಲೆಕ್ಸ್ ನಂಬರ್ ತಗೊಂಡ್ಬಿಟ್ರೆ ಗ್ರೂಪ್ ಆಗಲ್ಲ, ಯಾಕಂದ್ರೆ ಝೀರೋಗೆ ಮಲ್ಟಿಪ್ಲಿಕೇಟಿವ್ ಏನಾಗ್ಬಿಡುತ್ತೆ ಅಲ್ಲಿ ಒನ್ ಬೈ ಝೀರೋ ಆಗ್ಬಿಡುತ್ತೆ. ಸೊ ನಾಟ್ ಡಿಫೈನ್ಡ್. ಅಲ್ಲಿ ಝೀರೋನ ಬಿಟ್ಬಿಟ್ಟಿದ್ದಾರೆ. ಸಿ ಸ್ಟಾರ್ ಅಂದ್ರೆ ಏನು ಇವಾಗ ಅಂತಂದ್ರೆ ಫುಲ್ ಕಾಂಪ್ಲೆಕ್ಸ್ ನಂಬರ್ಸ್ ಮೈನಸ್ ಎಕ್ಸೆಪ್ಟ್ ಸಿಂಗಲ್ಟನ್ ಝೀರೋ ಅಂತ. ಯಾಕಂದ್ರೆ ಸಿಂಗಲ್ಟನ್ ಝೀರೋಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಸಿಗಲ್ಲ ಅಂತ. ಸೊ ಇಲ್ಲೇನಾಗ್ಬಿಡುತ್ತೆ, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಆಲ್ವೇಸ್ ಒನ್ ಆಗುತ್ತೆ. ಅಡಿಟಿವ್ ಐಡೆಂಟಿಟಿ ಆಲ್ವೇಸ್ ಝೀರೋ, ಯಾವುದೇ ಗ್ರೂಪ್ ತಗೊಳ್ಳಿ, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಆಲ್ವೇಸ್ ಒನ್. ಸೊ ಒನ್ ಈಕ್ವಲ್ ಏನಂತ ಬರೀತೀರಾ, ಈಗ ಒನ್ ಪ್ಲಸ್ ಐ ಇಂಟು ಝೀರೋ ಅಂತ ಬರೀಬಹುದು. ನೆಕ್ಸ್ಟ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನಾಗ್ಬಿಡುತ್ತೆ ಅಂದ್ರೆ ನೋಡಿ, ಯಾವ್ದು ಕಾಂಪ್ಲೆಕ್ಸ್ ನಂಬರ್ ಇದೆ ಝಡ್ ಈಕ್ವಲ್ ಟು ಎ ಪ್ಲಸ್ ಐ ಬಿ ಅನ್ನೋದು. ಸೊ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ಝಡ್ ಇನ್ವರ್ಸ್ ಏನು, ಒನ್ ಬೈ ಝಡ್ ಅಂತ. ಸೊ ಡಿನಾಮಿನೇಟರ್ ಝಡ್ ಬರ್ತಿರೋದ್ರಿಂದ ಝಡ್ ನಾಟ್ ಈಕ್ವಲ್ ಟು ಝೀರೋ ತಗೊಳ್ತೀರಾ, ಯಾಕಂದ್ರೆ ಡಿಫೈನ್ ಆಗಲ್ಲ. ಸೊ ಝಡ್ ನಾಟ್ ಈಕ್ವಲ್ ಟು ಝೀರೋ ತಗೊಂಡ್ರೆ ಏನಾಗ್ಬಿಡುತ್ತೆ ಅಲ್ಲಿ ಒನ್ ಡಿವೈಡೆಡ್ ಬೈ ಎ ಪ್ಲಸ್ ಐ ಬಿ. ಇವಾಗ ಇದೇನ್ ಮಾಡ್ಬೇಕು, ಕಾಂಪ್ಲೆಕ್ಸ್ ಫಾರ್ಮ್ ತಗೊಳ್ಬೇಕಲ್ವಾ. ಸೊ ರಾಷನಲ್ ಮಾಡ್ಬಿಡಿ, ಎ ಮೈನಸ್ ಐ ಬಿ ಡಿವೈಡೆಡ್ ಬೈ ಎ ಮೈನಸ್ ಐ ಬಿ. ಸೊ ಅವಾಗ ಏನಾಗ್ಬಿಡುತ್ತೆ ಇಲ್ಲಿ ಎ ಮೈನಸ್ ಐ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಪ್ರಕಾರ ಏನಾಗ್ಬಿಡುತ್ತೆ, ಎ ಸ್ಕ್ವೇರ್ ಮೈನಸ್ ಐ ಸ್ಕ್ವೇರ್ ಬಿ ಸ್ಕ್ವೇರ್ ಆಗ್ಬಿಡುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ ಎ ಮೈನಸ್ ಐ ಬಿ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಐ ಸ್ಕ್ವೇರ್ ಅಂದ್ರೆ ಏನಾಗ್ಬಿಡುತ್ತೆ ಇಲ್ಲಿ ಮೈನಸ್ ಒನ್ ಆಗುತ್ತೆ. ಸೊ ಮೈನಸ್ ಆಫ್ ಮೈನಸ್ ಏನಾಗ್ಬಿಡುತ್ತೆ ಪ್ಲಸ್ ಆಗುತ್ತೆ, ದಟ್ ಈಸ್ ಬಿ ಸ್ಕ್ವೇರ್. ಸೊ ಎ ಮೈನಸ್ ಐ ಬಿ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರ್ತಿದೆ. ಸೊ ಯಾವ್ದೊಂದು ಕಾಂಪ್ಲೆಕ್ಸ್ ನಂಬರ್ಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇದು. ಅಡಿಟಿವ್ ಇನ್ವರ್ಸ್ ಮೈನಸ್ ಝಡ್ ಅಷ್ಟೇ. ಓಕೆನಾ? ನೆಕ್ಸ್ಟ್ ನೋಡಿ, ಇಫ್ ಝಡ್ ಈಕ್ವಲ್ ಟು ಎ ಪ್ಲಸ್ ಐ ಬಿ. ಸೊ ರಿಯಲ್ ಪಾರ್ಟ್ ಇದ್ರಲ್ಲಿ ಯಾವುದು, ರಿಯಲ್ ಪಾರ್ಟ್ ಆಫ್ ಝಡ್ ನಾವೇನ್ ತಗೊಳ್ತೀವಿ, ಎ ತಗೊಳ್ತೀವಿ. ನಿಮ್ಗೆ ಇದೆಲ್ಲ ಗೊತ್ತಿದೆ ಅಲ್ವಾ. ಸೊ ಇಮ್ಯಾಜಿನರಿ ಪಾರ್ಟ್ ಏನಾಗ್ಬಿಡುತ್ತೆ ಅಲ್ಲಿ ಕಾಂಪ್ಲೆಕ್ಸ್ ನಂಬರ್ ಬಿ ಆಗುತ್ತೆ ಇವಾಗ. ಅದನ್ನ ಹೇಳ್ತಿದ್ದಾರೆ ಅಷ್ಟೇ ಇಲ್ಲಿ.
ನೆಕ್ಸ್ಟ್ ಟೂ ಕಾಂಪ್ಲೆಕ್ಸ್ ನಂಬರ್ ಈಕ್ವಲ್ ಆಗ್ಬೇಕಂದ್ರೆ ಎ ಪ್ಲಸ್ ಐ ಬಿ ಅನ್ನೋದು ಒಂದು ಕಾಂಪ್ಲೆಕ್ಸ್ ನಂಬರ್, ಸಿ ಪ್ಲಸ್ ಐ ಇನ್ನೊಂದು ಕಾಂಪ್ಲೆಕ್ಸ್ ನಂಬರ್. ಸೊ ಎರಡು ಈಕ್ವಲ್ ಆಗ್ಬೇಕಂದ್ರೆ ಇಫ್ ಅಂಡ್ ಓನ್ಲಿ ಇಫ್ ಎ ಈಕ್ವಲ್ ಟು ಏನಾಗಬೇಕಂದ್ರೆ ರಿಯಲ್ ಪಾರ್ಟ್ ಈಕ್ವಲ್ ಟು ರಿಯಲ್ ಪಾರ್ಟ್ ಆಗಿರ್ಬೇಕು. ಸೊ ಎ ಈಕ್ವಲ್ ಟು ಸಿ. ನೆಕ್ಸ್ಟ್ ಇಮ್ಯಾಜಿನರಿ ಪಾರ್ಟ್ ಏನಾಗ್ಬಿಡ್ತೀವಿ ಬಿ ಈಕ್ವಲ್ ಟು ಡಿ ಆಗುತ್ತೆ. ಓಕೆನಾ, ಈ ತರ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ನೋಡಿ ಎಕ್ಸ್ ವೈ ಪ್ಲೇನ್, ಈ ಕಾಂಪ್ಲೆಕ್ಸ್ ನಂಬರ್ ಅನ್ನು ನಾವು ಸೊ ಆರ್ಗಾನ್ ಪ್ಲೇನ್ ಅಂತ ಕರಿತೀವಿ ಅಥವಾ ಎಕ್ಸ್ ವೈ ಪ್ಲೇನ್ ಅಂತ ಕರಿತೀವಿ ನಾವು. ಓಕೆನಾ, ಎಕ್ಸ್ ವೈ ಪ್ಲೇನ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ನಾವು. ಸೊ ಇಲ್ಲಿ ಎಕ್ಸ್ ಆಕ್ಸಿಸ್ ಇದೆ ನೋಡಿ, ಅದನ್ನ ಏನಂತ ಕರಿತೀವಿ ನಾವು ಅಲ್ಲಿ ರಿಯಲ್ ಆಕ್ಸಿಸ್ ಅಂತ ಕರಿತೀವಿ. ಸೊ ವೈ ಆಕ್ಸಿಸ್ ಅನ್ನ ಏನಂತ ಕರಿತೀವಿ ನಾವು ಅಲ್ಲಿ ಇಮ್ಯಾಜಿನರಿ ಆಕ್ಸಿಸ್ ಅಂತ ಕರಿತೀವಿ. ಓಕೆನಾ, ಈ ತರ. ಇವಾಗ ಇಲ್ಲಿ ಕಾಂಪ್ಲೆಕ್ಸ್ ನಂಬರ್ ಇಲ್ಲಿ ಬರುತ್ತೆ, ಇಲ್ಲೊಂದು ಕಾಂಪ್ಲೆಕ್ಸ್ ನಂಬರ್ ಅನ್ಕೊಳ್ಳಿ, ಸಮ್ ಪಾಯಿಂಟ್ ಪಿ ಆಫ್ ಎಕ್ಸ್ ಕಮ ವೈ. ಸೊ ಯಾವ ಫಾರ್ಮ್ ಅಲ್ಲಿ ಇರುತ್ತೆ, ಎಕ್ಸ್ ವೈ ಪ್ಲೇನ್ ಅಲ್ಲಿ ಎಕ್ಸ್ ಪ್ಲಸ್ ಐ ವೈ ಫಾರ್ಮ್ ಅಲ್ಲಿ ಇರುತ್ತೆ ಕಾಂಪ್ಲೆಕ್ಸ್ ನಂಬರ್. ಅಂದ್ರೆ ಈ ಪಾಯಿಂಟ್ ಏನು ಎಕ್ಸ್ ಕಾಮ ವೈ ಅಂತ. ಸೊ ಎವರಿ ಕಾಂಪ್ಲೆಕ್ಸ್ ನಂಬರ್ ನಾವು ಆರ್ಡರ್ ಫೇಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಎಕ್ಸ್ ಕಾಮ ವೈ ಅಂತ. ಓಕೆನಾ, ಸೊ ದಿಸ್ ಇಸ್ 0, ಇಲ್ಲಿ ಎಕ್ಸ್ ಪ್ಲಸ್ ಐ ವೈ ಅಂತ ಡಿನೋಟ್ ಮಾಡ್ತೀವಿ. ಸೊ ಇಲ್ಲಿಂದ ಇಲ್ಲಿ ಒಂದು ಲೈನ್ ತಗೊಂಡ್ಬಿಡಿ, ಅಂದ್ರೆ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಅಂತ. ಓಕೆನಾ, ದಟ್ ಈಸ್ ಆರ್ ಅಂತ. ಸೊ ಮಾಡಲಸ್ ಆಫ್ ಝಡ್ ಅಂದ್ರೆ ಎಕ್ಸ್ ಬರುತ್ತೆ ನೋಡಿ. ಓಕೆ, ನೆಕ್ಸ್ಟ್ ನೋಡಿ. ಸೊ ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಬರುತ್ತೆ. ಸೊ ಡಿನೋಟೆಡ್ ಬೈ ಝಡ್ ಬಾರ್. ಸೊ ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಝಡ್ ಬಾರ್ ಅಂತ ತಗೊಳ್ತೀವಿ ನಾವು. ಅಂದ್ರೆ ಏನಾಗ್ಬಿಡುತ್ತೆ, ಝಡ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಅನ್ನೋದು ಒಂದು ಕಾಂಪ್ಲೆಕ್ಸ್ ನಂಬರ್. ಇದಕ್ಕೆ ಕಾಂಪ್ಲೆಕ್ಸ್ ಕಾಂಜುಗೇಟ್ ಏನಾಗ್ಬಿಡುತ್ತೆ ಝಡ್ ಬಾರ್, ಇಲ್ಲಿ ಪ್ಲಸ್ ಐ ಇರುತ್ತಲ್ವಾ, ಸೊ ಮೈನಸ್ ಐ ವೈ ಮಾಡ್ಬಿಡೋದು. ಅರ್ಥ ಆಯ್ತಲ್ವಾ? ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಏನಾಗ್ಬಿಡುತ್ತೆ ಅಂದ್ರೆ ಇಲ್ಲೊಂದು ಪಾಯಿಂಟ್ ಇದೆ ಅನ್ಕೊಳ್ಳಿ, ಪಿ ಆಫ್ ಎಕ್ಸ್ ಕಾಮ ವೈ ಅನ್ನೋದು. ಇದನ್ನ ಏನ್ ತಗೊಳ್ತೀನಿ ನಾನೀಗ ಎಕ್ಸ್ ಪ್ಲಸ್ ಐ ವೈ, ಇಲ್ಲಿಂದ ಇಲ್ಲಿಗೆ ಅನ್ಕೊಳ್ಳಿ. ಸೊ ಇದಕ್ಕೆ ಕಾಂಜುಗೇಟ್ ಏನಾಗ್ಬಿಡುತ್ತೆ ಈ ಕಡೆ ಬರುತ್ತೆ ಅಷ್ಟೇ. ಯಾಕೆ ಹೇಳಿ, ಎಕ್ಸ್ ಮೈನಸ್ ಐ ವೈ ಆಗ್ಬಿಡುತ್ತದೆ. ಸೊ ಅಂದ್ರೆ ಎಕ್ಸ್ ಕಾಮ ಮೈನಸ್ ವೈ ಇಲ್ಲಿ ಬರುತ್ತಲ್ವಾ, ಇದಕ್ಕೆ ಇಮೇಜ್, ಇದಕ್ಕೆ ಇಮೇಜ್ ಇಲ್ಲಿ. ಸೊ ಅಬೌಟ್ ಎಕ್ಸ್ ಆಕ್ಸಿಸ್. ಕ್ಲಿಯರಾ? ಸೊ ಇದು ಬರ್ತಿದೆ ಅಂತ ಅಷ್ಟೇ. ಸೊ ನೆಕ್ಸ್ಟ್ ನೋಡಿ ಪ್ರಾಪರ್ಟೀಸ್ ಬರ್ತಾ ಹೋಗುತ್ತೆ ಇವಾಗ, ಇಂಪಾರ್ಟೆಂಟ್. ಸೊ ಫಸ್ಟ್ ಒನ್ ಏನಿದೆ ಅಲ್ಲಿ, Z1 ಪ್ಲಸ್ Z2 ಬಾರ್ ಈಕ್ವಲ್ ಟು ಸ್ಪ್ಲಿಟ್ ಆಗ್ಬಿಡುತ್ತೆ ಅಲ್ಲಿ Z1 ಬಾರ್ ಪ್ಲಸ್ Z2 ಬಾರ್ ಆಗುತ್ತೆ. ಓಕೆನಾ, ಇನ್ ಜನರಲ್ ಆಗಿ ನೀವು n ಎಲಿಮೆಂಟ್ಸ್ ಗೆ ತಗೋಬಹುದು. ಅವಾಗ ಏನಾಗ್ಬಿಡುತ್ತೆ ಅದು ಓಕೆ. ಇನ್ ಜನರಲ್ ಆಗಿ ಸೊ n ಎಲಿಮೆಂಟ್ಸ್ ತಗೊಂಡ್ಬಿಟ್ರೆ ಏನಾಗುತ್ತೆ, ಅದು ಸಮೇಷನ್ ಆಗುತ್ತಲ್ವಾ. ಅವಾಗ ಸಮೇಷನ್ ಒಂದೇ ಫಾರ್ಮ್ ಅಲ್ಲಿ ಸಮೇಷನ್ ಅಂತ ಬರ್ಕೊಂಡ್ಬಿಟ್ರೆ ನೀವು. ಸೊ ಐ ಈಕ್ವಲ್ ಟು 1 to n. ಸೊ n ಎಲಿಮೆಂಟ್ಸ್ ಇದೆ ಕಾಂಪ್ಲೆಕ್ಸ್ ನಂಬರ್ Z1 ಪ್ಲಸ್ Z2 ಬಾರ್. ಅದನ್ನ ಏನಂತ ಸಿಂಪಲ್ ನಾವು ZI ಅಂತ ಬರೀಬಹುದು, ಯಾಕಂದ್ರೆ ಐ ಈಕ್ವಲ್ ಟು 1 to 1 ಆಗ್ತಿದೆ. ಸೊ ಬಾರ್ ಮಾಡ್ಬಿಟ್ರೆ ಏನಾಗುತ್ತೆ ಸಮೇಷನ್ ಐ ಈಕ್ವಲ್ ಟು 1 to n. ಸೊ ಪ್ರತಿಯೊಂದಕ್ಕೂ ಸ್ಪ್ಲಿಟ್ ಆಗ್ಬಿಡುತ್ತೆ. ಸೊ ZI ಬಾರ್ ಆಗ್ಬಿಡುತ್ತೆ ಅಷ್ಟೇ. ಓಕೆನಾ, ಸೊ ನೆಕ್ಸ್ಟ್ ಪ್ರಾಡಕ್ಟ್ ಇದೆ ನೋಡ, ಅದು ಕೂಡ ಸ್ಪ್ಲಿಟ್ ಆಗುತ್ತೆ. ಯಾವ ತರ ಹೇಳಿ ನೋಡೋಣ, Z1 ಇಂಟು Z2 ಬಾರ್ ಈಕ್ವಲ್ ಟು Z1 ಬಾರ್ ಇಂಟು Z2 ಬಾರ್ ಆಗ್ಬಿಡುತ್ತೆ. ಓಕೆನಾ, ಇನ್ ಜನರಲ್ ಆಗಿ n ಎಲಿಮೆಂಟ್ಸ್ ತಗೊಂಡ್ಬಿಟ್ರೆ ಏನಾಗುತ್ತೆ Z1 Z2 ಅಪ್ ಟು Zn ಬಾರ್. ಸೊ ಈಚ್ ಕಾಂಪ್ಲೆಕ್ಸ್ ನಂಬರ್ಗೂ ಅಲ್ಲಿ ಸ್ಪ್ಲಿಟ್ ಆಗ್ಬಿಟ್ರೆ ನೋಡುತ್ತೆ Z2 ಅಪ್ ಟು Zn ಬಾರ್ ಆಗ್ಬಿಡುತ್ತೆ. ಓಕೆನಾ, ನೆಕ್ಸ್ಟ್ Z ಇಂಟು Z ಬಾರ್ ಏನಾಗುತ್ತೆ ಅಂತಂದ್ರೆ ಆಲ್ವೇಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್ ಬರುತ್ತೆ. ಯಾಕಂದ್ರೆ ನೋಡಿ Z ಅಂದ್ರೆ ಇವಾಗ ಒಂದು ನಂಬರ್ ತಗೊಳ್ತೀನಿ ನೋಡಿ ಎಕ್ಸ್ ಪ್ಲಸ್ ಐ ವೈ ಅಂತ. ನೆಕ್ಸ್ಟ್ ಎಕ್ಸ್ ಮೈನಸ್ ಐ ವೈ, ಯಾಕಂದ್ರೆ Z ಬಾರ್. ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗ್ಬಿಡುತ್ತೆ ಅಲ್ಲಿ ಎ ಸ್ಕ್ವಯರ್ ಮೈನಸ್ ಐ ಬೈ ಹೋಲ್ ಸ್ಕ್ವೇರ್ ಆಗ್ಬಿಡುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ ಎಕ್ಸ್ ಸ್ಕ್ವಯರ್ ಮೈನಸ್ ಇಲ್ಲಿ ಐ ಸ್ಕ್ವೇರ್ ಆಗ್ಬಿಡುತ್ತೆ. ಐ ಸ್ಕ್ವೇರ್ ಏನಾಗ್ಬಿಡುತ್ತೆ ಅಲ್ಲಿ -1 ಆಗುತ್ತೆ ಪ್ಲಸ್ ವೈ ಸ್ಕ್ವೇರ್. ಸೊ ಎಕ್ಸ್ ಅನ್ನೋದು ರಿಯಲ್ ನಂಬರು, ಸ್ಕ್ವೇರ್ ಮಾಡ್ತಿದ್ವಿ. ಸೊ ವೈ ಅನ್ನೋದು ರಿಯಲ್ ನಂಬರ್. ಸೊ ಅಡಿಷನ್ ಆಫ್ 2 ರಿಯಲ್ ನಂಬರ್ ಏನಾಗ್ಬಿಡುತ್ತೆ, ಅದು ಅಗೇನ್ ರಿಯಲ್ ನಂಬರ್ ಆಗುತ್ತೆ. ಸೊ ಬಿಲಾಂಗ್ಸ್ ಟು ಆರ್ ಆಗ್ಬಿಡುತ್ತೆ. ಸೊ ಅದೇನಾಗಿರುತ್ತೆ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಆಗುತ್ತೆ. ಯಾಕಂದ್ರೆ ಪಾಸಿಟಿವ್, ಇದು ಪಾಸಿಟಿವ್, ಇದು ಪಾಸಿಟಿವ್. ಸೊ ಏನಾಗ್ಬಿಡುತ್ತೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಬರುತ್ತೆ. ನೆಕ್ಸ್ಟ್ ರಿಯಲ್ ಪಾರ್ಟ್ ಆಫ್ Z ಈಕ್ವಲ್ ಟು ಈ ಫಾರ್ಮ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಬಹುದು. ಓಕೆನಾ, ರಿಲೇಷನ್ ಬಿಟ್ವೀನ್ Z ಅಂಡ್ Z ಬಾರ್ ಅಂತ. ಅಂದ್ರೆ ಏನಾಗ್ಬಿಡುತ್ತೆ ನೋಡಿ, Z ಈಕ್ವಲ್ ಟು ಇವಾಗ ಏನ್ ತಗೊಳ್ತೀರಾ ನೀವು, ಎಕ್ಸ್ ಪ್ಲಸ್ ಐ ವೈ ತಗೊಳ್ತೀರಾ. Z ಬಾರ್ ಏನಾಗ್ಬಿಡುತ್ತೆ ಹೇಳಿ, ಎಕ್ಸ್ ಮೈನಸ್ ಐ ವೈ ಆಗುತ್ತೆ. ಸೊ Z ಪ್ಲಸ್ Z ಬಾರ್ ಏನಾಗ್ಬಿಡುತ್ತೆ, ಎರಡು ಆಡ್ ಮಾಡಿದ್ರೆ ಎಕ್ಸ್ ಪ್ಲಸ್ ಐ ವೈ ಪ್ಲಸ್ ಎಕ್ಸ್ ಮೈನಸ್ ಐ ವೈ ಆಗ್ಬಿಡುತ್ತೆ. ಸೊ ಕ್ಯಾನ್ಸಲ್ 2 ಟೈಮ್ಸ್ ಎಕ್ಸ್ ಬರ್ತಿದೆ. ಸೊ ಇವಾಗ ಎಕ್ಸ್ ಈಕ್ವಲ್ ಏನಾಗ್ಬಿಡುತ್ತೆ ಹೇಳಿ ನೋಡೋಣ, Z ಪ್ಲಸ್ Z ಬಾರ್ ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಎಕ್ಸ್ ಅಂದ್ರೆ ಇವಾಗ ಇಲ್ಲಿ ರಿಯಲ್ ಪಾರ್ಟ್ ಆಫ್ Z ಅಂತ ಅದು. ಸೊ ರಿಯಲ್ ಪಾರ್ಟ್ ಆಫ್ Z ಕೂಡ ಏನಾಗ್ಬಿಡುತ್ತೆ Z ಪ್ಲಸ್ Z ಬಾರ್ ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಅದೇ ತರ ಇಮ್ಯಾಜಿನರಿ ಪಾರ್ಟ್ ಬೇಕಾದ್ರೆ ಏನ್ ಮಾಡ್ತೀವಿ, ಇಲ್ಲಿ Z ಮೈನಸ್ Z ಬಾರ್ ಮಾಡಿ. ಕರೆಕ್ಟ್ ಅಲ್ವಾ? ಇಮ್ಯಾಜಿನರಿ ಪಾರ್ಟ್ ಬೇಕಾದ್ರೆ Z ಮೈನಸ್ Z ಬಾರ್ ಮಾಡ್ಬೇಕು. ಸೊ ಅವಾಗ ಏನಾಗುತ್ತೆ Z ಮೈನಸ್ Z ಬಾರ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ. ಇಲ್ಲಿ ಏನಾಗ್ಬಿಡುತ್ತೆ ಮೈನಸ್ ಎಕ್ಸ್ ಪ್ಲಸ್ ಆಗುತ್ತೆ. ಸೊ ಗೆಟ್ ಕ್ಯಾನ್ಸಲ್ 2 ಟೈಮ್ಸ್ ಐ ವೈ ಆಗ್ಬಿಡುತ್ತೆ. ಸೊ ನಮಗೆ ಈಗ ವೈ ಬೇಕು.
z ಮೈನಸ್ z ಬಾರ್ ಡಿವೈಡೆಡ್ ಬೈ 2y ಈ ಕಡೆ ಬಂದ್ಬಿಟ್ರೆ 2y ಆಗ್ಬಿಡುತ್ತೆ ಓಕೆನಾ. ಸೊ ಏನಾಗ್ಬಿಡುತ್ತೆ ಇಮ್ಯಾಜಿನರಿ ಪಾರ್ಟ್ ಆಫ್ z ಈಕ್ವಲ್ ಟು z ಮೈನಸ್ z ಬಾರ್ ಡಿವೈಡೆಡ್ ಬೈ 2y. ಈ ಎರಡು ಫಾರ್ಮುಲಾ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಟಿಗ್ರೇಷನ್ ಅಲ್ಲಿ ಇದನ್ನ ಬೇಕು ನಮ್ಗೆ, ಇಂಟಿಗ್ರೇಷನ್ ಮತ್ತೆ ಅನಾಲಿಟಿಕ್ ಫಂಕ್ಷನ್ ಅನ್ನ ಚೆಕ್ ಮಾಡೋದಕ್ಕೆ ಈ ಫಾರ್ಮುಲಾ ಬೇಕು. ನೆಕ್ಸ್ಟ್ ನೋಡಿ z ಬಾರ್ ಹೋಲ್ ಬಾರ್ ಏನಾಗ್ಬಿಡುತ್ತೆ ಹೇಳಿ. ಈಗ ಒಂದು ನಂಬರ್ ಇದೆ ಕಾಂಪ್ಲೆಕ್ಸ್ ಓಕೆನಾ, z ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಆಗುತ್ತೆ. ಇದಕ್ಕೆ z ಬಾರ್ ಏನು ಬರುತ್ತೆ ನೋಡಿ, ಎಕ್ಸ್ ಮೈನಸ್ ಐ ವೈ ಬರುತ್ತೆ. ಈಗೇನು ಮತ್ತೆ ಬಾರ್ ಮಾಡಿದ್ರೆ ಎಕ್ಸ್ ಪ್ಲಸ್ ಐ ವೈ ಆಗುತ್ತೆ. ಸೊ ಎಕ್ಸ್ ಪ್ಲಸ್ ಐ ವೈ ಬರ್ತಿದೆ ಈಕ್ವಲ್ ಟು ಏನಾಗ್ಬಿಡುತ್ತೆ z ಆಗುತ್ತೆ. ಅಂದ್ರೆ z ಬಾರ್ ಹೋಲ್ ಬಾರ್ ಏನಾಗ್ಬಿಡುತ್ತೆ ಹೇಳಿ, z ಬಾರ್. ಸೊ ನೆಕ್ಸ್ಟ್ z ಬಿಲಾಂಗ್ಸ್ ಟು ಆರ್. ಇವಾಗ ನೋಡಿ z ಅನ್ನೋದು ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಇವಾಗ ಓಕೆನಾ. ಸೊ z ಬಿಲಾಂಗ್ಸ್ ಟು ಆರ್ ಅಂದ್ರೆ ಪ್ಯೂರ್ಲಿ ರಿಯಲ್ ಇದೆ ಓಕೆನಾ, ಇಮ್ಯಾಜಿನರಿ ಪಾರ್ಟ್ 0 ಆಗಿದೆ ಇಲ್ಲಿ. ಸೊ ಇವಾಗ ಏನಾಗ್ಬಿಡುತ್ತೆ ಇಫ್ ಅಂಡ್ ಓನ್ಲಿ. ಸೊ z ಬಾರ್ ಈಕ್ವಲ್ ಏನಾಗುತ್ತೆ ಹೇಳಿ, z ಆಗುತ್ತಲ್ವಾ, ಕರೆಕ್ಟ್ ಅಲ್ವಾ, ಯಾಕೆಂದ್ರೆ z ಈಕ್ವಲ್ ಟು ಎಕ್ಸ್ ಇರುತ್ತೆ, ಯಾಕಂದ್ರೆ ರಿಯಲ್ ಪಾರ್ಟ್ ಮಾತ್ರ ಇದೆ. ಸೊ ಎಕ್ಸ್ ಆಗ್ಬಿಡುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ ಅಲ್ಲಿ z ಬಾರ್ ಈಗ ಎಕ್ಸ್ ಬರುತ್ತಲ್ವಾ, ಏನಾಗ್ಬಿಡುತ್ತೆ z ಆಗ್ಬಿಡುತ್ತೆ ಅಷ್ಟೇ. ಸೊ z ಬಾರ್ ಈಕ್ವಲ್ ಟು z ಆಗುತ್ತೆ. ಅಂದ್ರೆ z ಬಾರ್ ಈಕ್ವಲ್ ಟು ಯಾವ z ಆಗುತ್ತೆ ಅಂದ್ರೆ ಓನ್ಲಿ z ಈಸ್ ಏನಾಗಿರ್ಬೇಕು ಹೇಳಿ, ರಿಯಲ್ ನಂಬರ್ ಆಗಿರ್ಬೇಕು ಓಕೆನಾ. ಸದ್ಯಕ್ಕೆ ಏನ್ ಬೇಕೋ ಅಷ್ಟು ಮಾಡ್ಕೊಂಡು ಹೋಗ್ಬೇಕಷ್ಟೇ ಇವಾಗ. ಓಕೆ ಇಲ್ಲಿ ನೋಡಿ ಇಷ್ಟೆಲ್ಲ ಈಸಿ ಕೊಡಲ್ಲ, ಬಟ್ ಇರ್ಲಿ ನೋಡೋಣ ಒಂದು ಕ್ವಶನ್ ಸರ್ ಇದೆ. ಸೊ ಏನಾಗ್ಬಿಡುತ್ತೆ, ಲೆಟ್ z1 ಅಂಡ್ z2 ಬಿ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಓಕೆನಾ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಟ್ರೂ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಏನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ರಿಯಲ್ ಪಾರ್ಟ್ ಆಫ್ z1 ಇಂಟು z2 ಈಕ್ವಲ್ ಟು ರಿಯಲ್ ಪಾರ್ಟ್ ಆಫ್ z1 ಇಂಟು ರಿಯಲ್ ಪಾರ್ಟ್ ಆಫ್ z2 ಆಗುತ್ತೆ. ರಿಯಲ್ ಪಾರ್ಟ್ ಆಫ್ z1 ಪ್ಲಸ್ z2 ಈಕ್ವಲ್ ಟು ರಿಯಲ್ ಪಾರ್ಟ್ ಆಫ್ z1 ಪ್ಲಸ್ z2 ಆಗುತ್ತೆ. ಇಮ್ಯಾಜಿನರಿ ಪಾರ್ಟ್ ಆಫ್ z1 z2 ಏನಾಗುತ್ತೆ ಅಂದ್ರೆ ಸ್ಪ್ಲಿಟ್ ಆಗೋದು ಅಂತ ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ ಆಪ್ಷನ್ 4 ಇಮ್ಯಾಜಿನರಿ ಪಾರ್ಟ್ ಆಫ್ z1 ಪ್ಲಸ್ z2 ಕೂಡ ಏನಾಗ್ಬಿಡುತ್ತೆ, ಇಮ್ಯಾಜಿನರಿ ಪಾರ್ಟ್ ಆಫ್ z1 ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ಆಫ್ z2 ಆಗೋದನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವ್ದಾಗುತ್ತೆ ಯಾವ್ದಾಗಲ್ಲ ಅಂತ ಜಸ್ಟ್ ನೀವೇ ಮಾಡ್ಬೋದು, ಇದು ಕರೆಕ್ಟ್ ಅಲ್ವಾ. ಏನ್ ಮಾಡ್ತೀರಿ ಹೇಳಿ, ಫಸ್ಟ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ತಗೊಂಬಿಡಿ. z1 ಕೂಡ ಏನ್ ತಗೊಳ್ತೀರಾ, a ಪ್ಲಸ್ ಐ ಬಿ. z2 ಏನ್ ತಗೊಳ್ತೀರಾ, c ಪ್ಲಸ್ ಐ ಡಿ ತಗೊಳ್ಳಿ. ಸೊ ಇವಾಗ z1 ಇಂಟು z2 ಆಗ್ಲೇ ನೀವು ಸಾಲ್ವ್ ಮಾಡಿದ್ರೆ ಏನ್ ಬಂತದು, ಆಕ್ಚುಲಿ ಎ ಸಿ ಮೈನಸ್ ಬಿ ಡಿ ಬಂತಲ್ವಾ ಇಲ್ಲಿ ರಿಯಲ್ ಪಾರ್ಟು, ಕರೆಕ್ಟ್ ಅಲ್ವಾ ಆಗ್ಲೇ. ಸೊ ಇವಾಗ ರಿಯಲ್ ಪಾರ್ಟ್ ಆಫ್ ದಿಸ್ z1 z2 ಏನಾಗ್ಬಿಡುತ್ತೆ ಅಂತಂದ್ರೆ ಎ ಸಿ ಮೈನಸ್ ಬಿ ಡಿ ಆಗುತ್ತೆ. ಬಟ್ ಇಲ್ಲೇನಾಗ್ತಿದೆ ನೋಡಿ, ಅವ್ರು ಏನ್ ಕೊಟ್ಟಿದ್ದಾರೆ ಫಸ್ಟ್ ಆಪ್ಷನ್ ರಿಯಲ್ ಪಾರ್ಟ್ ಆಫ್ z1 ಇಂಟು ರಿಯಲ್ ಪಾರ್ಟ್ ಆಫ್ z2 ಆಗುತ್ತೆ. ಸೊ ರಿಯಲ್ ಪಾರ್ಟ್ ಆಫ್ z1 ಏನಿದೆ ನೋಡಿ, ಎ ಇದೆ. ರಿಯಲ್ ಪಾರ್ಟ್ ಆಫ್ z2 ಏನಿದೆ ನೋಡಿ, ಸಿ ಇದೆ. ಓನ್ಲಿ ಎ ಸಿ ಬರಬೇಕಾಗಿತ್ತು, ಮೈನಸ್ ಬಿ ಡಿ ಬರ್ತಿದೆ. ಸೊ ದಟ್ ಮೀನ್ಸ್ ವಾಟ್, ನಾಟ್ ಈಕ್ವಲ್ ಟು ರಿಯಲ್ ಪಾರ್ಟ್ ಆಫ್ z1 ಇಂಟು ರಿಯಲ್ ಪಾರ್ಟ್ ಆಫ್ z2. ಕ್ಲಿಯರ್ ಆಯ್ತು. ಹಾಗಾಗಿ ಫಸ್ಟ್ ಆಪ್ಷನ್ ಇದೆ ನೋಡಿ ರಾಂಗ್ ಆಗ್ಬಿಡುತ್ತೆ. ನೆಕ್ಸ್ಟ್ ರಿಯಲ್ ಪಾರ್ಟ್ ಆಫ್ z1 ಪ್ಲಸ್ z2 ಇದೆ ನೋಡಿ, ಈಗ ಎರಡನೇ ಆಡ್ ಮಾಡಿ. z1 ಪ್ಲಸ್ z2 ಏನಾಗ್ಬಿಡುತ್ತೆ ಅಲ್ಲಿ, ಎ ಪ್ಲಸ್ ಸಿ ಪ್ಲಸ್ ಐ ಇಂಟು ಬಿ ಪ್ಲಸ್ ಡಿ ಆಗುತ್ತೆ. ಸೊ ರಿಯಲ್ ಪಾರ್ಟ್ ಆಫ್ ದಿಸ್ ನಂಬರ್ ಏನಾಗ್ಬಿಡುತ್ತೆ z1 ಪ್ಲಸ್ z2 ಎ ಪ್ಲಸ್ ಸಿ ಆಗುತ್ತೆ. ಸೊ ಎ ಅಂದ್ರೆ ಏನಾಗ್ಬಿಡುತ್ತೆ, ರಿಯಲ್ ಪಾರ್ಟ್ ಆಫ್ z1 ಆಗ್ಬಿಡುತ್ತೆ, ಪ್ಲಸ್ ಸಿ ಅಂದ್ರೆ ಏನಿದೆ ನೋಡಿ ಇಲ್ಲಿ, ರಿಯಲ್ ಪಾರ್ಟ್ ಆಫ್ z2. ಕರೆಕ್ಟ್ ಬರ್ತಿದೆ ಅಲ್ವಾ ಇಲ್ಲಿ, ಕರೆಕ್ಟ್ ಅಲ್ವಾ. ಹಾಗಾಗಿ ಆಪ್ಷನ್ 2 ಕರೆಕ್ಟ್ ಇದೆ ಓಕೆನಾ. ಆಪ್ಷನ್ 3 ಇದೆ ನೋಡಿ, ಇಮ್ಯಾಜಿನರಿ ಪಾರ್ಟ್ ಆಫ್ z1 ಇಂಟು z2 ಈಕ್ವಲ್ ಟು ಇಮ್ಯಾಜಿನರಿ ಪಾರ್ಟ್ ಆಫ್ z1 ಇಂಟು z2 ಕೊಟ್ಟಿದ್ದಾರೆ. ಸೊ ಇಮ್ಯಾಜಿನರಿ ಪಾರ್ಟ್ ಆಫ್ z1 ಏನಾಗ್ಬಿಡುತ್ತೆ, ಬಿ ಆಗುತ್ತೆ. ಇಮ್ಯಾಜಿನರಿ ಪಾರ್ಟ್ ಆಫ್ z2 ಏನಾಗ್ಬಿಡುತ್ತೆ, ಡಿ ಆಗುತ್ತೆ. ಸೊ ಬಿ ಡಿ ಬರ್ತಿದೆ ಓಕೆನಾ. ಇವಾಗ ನಮಗೆ ಇಮ್ಯಾಜಿನರಿ ಪಾರ್ಟ್ ಆಫ್ z1 z2 ಬರಬೇಕು. ಅದೇನ್ ಬರ್ತಿದೆ ಗೊತ್ತಾ ಇಲ್ಲಿ, ಆಗಲೇ ಸಾಲ್ವ್ ಮಾಡಿದ್ವಿ ನಾವು, ಅದು ಸ್ಟ್ಯಾಂಡರ್ಡ್ ಆಕ್ಚುಲಿ ನೆನ್ಪಿಟ್ಕೊಳ್ಳೋದಕ್ಕೆ. ನೀವು ಪ್ರಾಡಕ್ಟ್ ಮಾಡ್ಕೊಂಡು ಕೂರಂಗಿಲ್ಲ. ಇಲ್ಲಿದೆ ನೋಡಿ ಬರ್ಸಿದ್ದೀನಿ ನಾನು, ಇಲ್ಲಿದೆ ನೋಡಿ, ಎ ಸಿ ಮೈನಸ್ ಬಿ ಡಿ ಪ್ಲಸ್ ಐ ಇಂಟು ಇ ಡಿ ಪ್ಲಸ್ ಬಿ ಸಿ. ಇದು ನೆನ್ಪಿಟ್ಕೋಬೇಕು ಓಕೆನಾ. ಸೊ ಎಕ್ಸಾಮ್ ಪರ್ಪಸ್ಗೆ ನೋಡ್ಕೋಬೇಕು. ಸೊ ಎ ಡಿ ಪ್ಲಸ್ ಬಿ ಸಿ ಬರ್ತಿದೆ, ಇಲ್ಲೇನ್ ಬರ್ತಿದೆ, ಎ ಡಿ ಪ್ಲಸ್ ಬಿ ಸಿ. ಸೊ ನೋಡಿ ನಾಟ್ ಈಕ್ವಲ್. ಹಾಗಾಗಿ ಆಪ್ಷನ್ ಸಿ ಕೂಡ ಡಿಸ್ಕಾರ್ಡ್ ಮಾಡಿ. ಬಟ್ ಆಪ್ಷನ್ 4 ಕರೆಕ್ಟ್ ಆಗ್ಬಿಡುತ್ತೆ. ಯಾಕೆ ಹೇಳಿ, ಸೊ ಇಮ್ಯಾಜಿನರಿ ಪಾರ್ಟ್ ಆಫ್ z1 ಪ್ಲಸ್ z2 ಏನಾಗುತ್ತೆ ಇಲ್ಲಿ ಆಡ್ ಮಾಡಿದ್ರೆ ಇಲ್ಲಿ ಬಂದಿದೆ ನೋಡಿ, ಇಮ್ಯಾಜಿನರಿ ಪಾರ್ಟ್ ಬಿ ಪ್ಲಸ್ ಡಿ ಮಾಡುತ್ತೆ. ಇಲ್ಲಿ ಬರ್ಕೊಂಡು ಬಿ ಪ್ಲಸ್ ಡಿ ಬರ್ತಿದೆ ಈಕ್ವಲ್ ಟು ಇಮ್ಯಾಜಿನರಿ ಪಾರ್ಟ್ ಆಫ್ z1 ಏನ್ ಬರ್ತಿದೆ ನೋಡಿ, ಬಿ ಇದೆ. ಇಮ್ಯಾಜಿನರಿ ಪಾರ್ಟ್ ಆಫ್ z2 ಏನಿದೆ ನೋಡಿ, ಡಿ ಇದೆ. ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗ್ತಿದೆ. ಸೊ ಆಪ್ಷನ್ 4 ಕರೆಕ್ಟ್ ಇದೆ. ಕ್ಲಿಯರಾ. ಸರ್ 2 ಮತ್ತೆ 4 ಕರೆಕ್ಟ್ ಇದೆ ಅಷ್ಟೇ, ಈಸಿ ಇದೆ ಓಕೆನಾ. ನೆಕ್ಸ್ಟ್ ಒಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ.
ಸೊ ಲೆಟ್ ಝೆಡ್ ಬಿ ಎ ಕಾಂಪ್ಲೆಕ್ಸ್ ನಂಬರ್. ಸೊ ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಟ್ರೂ. ಸ್ವಲ್ಪ ಕಾಣಿಸ್ತಿದೆಯಾ? ಕಾಣಿಸ್ತಿದೆ ಅಲ್ವಾ? Yes, sir. ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಝೆಡ್ ಇಸ್ ಅ ರಿಯಲ್ ಇಫ್ ಅಂಡ್ ಓನ್ಲಿ ಝೆಡ್ ಬಾರ್ ಈಕ್ವಲ್ ಟು ಝೆಡ್. ಕರೆಕ್ಟ್ ಇದೆ ಅಲ್ವಾ? Yes, ಜಸ್ಟ್ sir. ಸೆಕೆಂಡ್ ಆಪ್ಷನ್, ಝೆಡ್ ಇಸ್ ಪ್ಯೂರ್ಲಿ ಇಮ್ಯಾಜಿನರಿ if and only z bar equal to minus z. Z is real or purely imaginary if and only z bar square equal to z. So all of the above ಅಂತ ಕೊಟ್ಟಿದ್ದಾರೆ. ಈಗ ಫಸ್ಟ್ ಆಪ್ಷನ್ ನೋಡಿ ಡೈರೆಕ್ಟ್ ಕರೆಕ್ಟ್ ಇದೆ, ಯಾಕಂದ್ರೆ z equal to ನೀವೇನಾದ್ರೂ x plus iy ತಗೊಂಡ್ರೆ ಇಲ್ಲಿ x plus iy ಬಾರ್ ಆಗುತ್ತೆ equal to x plus iy ಆಗುತ್ತೆ. ಇದೇನಾಗ್ಬಿಡುತ್ತೆ ಇವಾಗ? ಬಾರ್ x minus iy ಆಗುತ್ತೆ equal to x plus iy ಆಗುತ್ತೆ. ಇಲ್ಲೇನಾಗ್ಬಿಡುತ್ತೆ x ಮತ್ತೆ x get cancel, ಈ ಮೈನಸ್ ಆ ಕಡೆ ತಗೊಂಡ್ರೆ ಏನಾಗ್ಬಿಡುತ್ತೆ 2 times iy equal to 0 ಆಗ್ಬಿಡುತ್ತೆ. ಸೊ y equal to ಏನಾಗುತ್ತೆ ಹೇಳಿ? 0 ಆಗುತ್ತೆ. ಸೊ ನಾವು ತಗೊಂಡ್ರೆ ಕಾಂಪ್ಲೆಕ್ಸ್ ನಂಬರ್ ಯಾವ ಫಾರ್ಮ್ ಇರುತ್ತೆ? x plus iy ಫಾರ್ಮ್ ಆಗಿರುತ್ತೆ, x plus i ಇಂಟು ಸೊ y ಅಂತ ಏನಾಗ್ಬಿಡುತ್ತೆ ಇಲ್ಲಿ 0 ಆಗುತ್ತೆ. ಸೊ ಏನ್ ಬರ್ತಿದೆ ನಮಗೆ? z equal to x ಬರ್ತಿದೆ. x ಅನ್ನೋದು ಏನಾಗಿರುತ್ತೆ? ಆಲ್ವೇಸ್ ಬಿಲಾಂಗ್ಸ್ ಟು ರಿಯಲ್ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ 1 ಇದೆ ನೋಡಿ, ಫಸ್ಟ್ ಒನ್ ಕರೆಕ್ಟ್ ಇದೆ, z ಇಸ್ ರಿಯಲ್. ಸೆಕೆಂಡ್ ಆಪ್ಷನ್ ಇದೆ ನೋಡಿ, z ಬಾರ್ ಇದೆ ಅಲ್ವಾ? ಇಲ್ಲಿ z ಬಾರ್ಗೆ ಏನ್ ಮಾಡ್ತೀರಾ? ಸೇಮ್ x plus iy ತಗೊಳ್ತೀರಾ ನಂಬರ್, x plus iy ಆರ್ ಮೈನಸ್ ಆಫ್ x plus iy ಆಗುತ್ತೆ. ಇವಾಗ ಇದೇನಾಗ್ಬಿಡುತ್ತೆ? x minus iy equal to ಇಲ್ಲಿ ಮೈನಸ್ x minus iy ಬರುತ್ತೆ. ಓಕೆನಾ? ಇವಾಗ ಏನಾಗ್ಬಿಡುತ್ತೆ? ಮೈನಸ್ iy ಗೆಟ್ ಕ್ಯಾನ್ಸಲ್ ಡೈರೆಕ್ಟ್ ಆಗಿ. ಈ ಮೈನಸ್ x ಕಡೆ ಬಂದ್ಬಿಟ್ರೆ ಏನಾಗುತ್ತೆ? 2x equal to 0 ಆಗುತ್ತೆ, ವಿಚ್ ಇಂಪ್ಲೈಸ್ ದಟ್ x equal to ಏನಾಗುತ್ತೆ ನೋಡೋಣ? 0 ಆಗುತ್ತೆ. ಸೊ ನಾವೇನ್ ತಗೊಂಡಿರ್ತೀವಿ ಕಾಂಪ್ಲೆಕ್ಸ್ ನಂಬರ್? z equal to x plus iy ತಗೊಂಡಿರ್ತೀವಿ. ಸೊ z equal to ಏನಾಗ್ಬಿಡುತ್ತೆ ಅಲ್ಲಿ? x 0 ಬಂತು, ಸೊ iy ಬರ್ತಿದೆ. ಸೊ ಇದ್ರ ಅರ್ಥ ಏನು ಹೇಳಿ ನೋಡೋಣ? ಇದ್ರ ಅರ್ಥ ಏನು? ಪ್ಯೂರ್ಲಿ Imaginary. ಇಮ್ಯಾಜಿನರಿ ಅಂತ ಅರ್ಥ. ಓಕೆನಾ? ಯಾಕೆ ಅಲ್ಲಿ ರಿಯಲ್ ಪಾರ್ಟ್ ಬರ್ತಿದೆ, ಸೊ ಪ್ಯೂರ್ಲಿ ಇಮ್ಯಾಜಿನರಿ ಬರ್ತಿದೆ. ಸೊ ಹಾಗಾಗಿ ಆಪ್ಷನ್ 2 ಕರೆಕ್ಟ್ ಇದೆ. ಸೊ ಆಪ್ಷನ್ 3 ಇದೆ ನೋಡಿ, z ಇಸ್ ಅ ರಿಯಲ್ ಆರ್ ಪ್ಯೂರ್ಲಿ ಇಮ್ಯಾಜಿನರಿ ಇಫ್ ಅಂಡ್ ಓನ್ಲಿ z ಬಾರ್ ಸ್ಕ್ವೇರ್ ಈಕ್ವಲ್ ಟು z ಅನ್ಕೊಟ್ಟಿದ್ದಾರೆ. ಇವಾಗ ಏನ್ ಮಾಡ್ತೀರಾ ಹೇಳಿ ನೋಡೋಣ? ಸೇಮ್ z equal to ಏನ್ ತಗೊಳ್ತೀರಾ? x plus iy ತಗೊಳ್ತೀರಾ. z ಬಾರ್ ಏನಾಗುತ್ತೆ? x minus iy ಆಗುತ್ತೆ. ಸೊ z ಬಾರ್ ಸ್ಕ್ವೇರ್ ಏನಾಗುತ್ತೆ ಅಲ್ಲಿ? x minus iy ಹೋಲ್ ಸ್ಕ್ವೇರ್ ಆಗುತ್ತೆ. z ಬಾರ್ equal to ಏನ್ ತಗೋಬೇಕು ಅಂತ ಕೊಟ್ಟಿದ್ದಾರೆ? z ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಸೊ x plus iy ತಗೊಳ್ತೀನಿ ನಾನು. ಇಲ್ಲಿ ಸಾಲ್ವ್ ಮಾಡ್ಬಿಟ್ರೆ ಏನಾಗುತ್ತೆ? x ಸ್ಕ್ವೇರ್ ಪ್ಲಸ್ iy ಹೋಲ್ ಸ್ಕ್ವೇರ್ ಮೈನಸ್ 2 times i ಇಂಟು ಎಕ್ಸ್ ವೈ. ಸೊ a minus b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದೆ, x plus iy. ಇವಾಗ ಏನಾಗುತ್ತೆ ಹೇಳಿ? ಸೆಟ್ ಬಾರ್ ಸ್ಕ್ವೇರ್ ಅದು. ಓಕೆ, ಮೋಸ್ಟ್ಲಿ ಝೆಡ್ ಸ್ಕ್ವೇರಾ, ಯಾಕೆಂದ್ರೆ ಇಲ್ಲಿ ಮಾಡಿದ್ದಾರೆ ಇವರು, ಅದಕ್ಕೆ ನೋಡಿದೆ ನಾನು. ಝೆಡ್ ಸ್ಕ್ವೇರ್ ಮಾಡಿದ್ದಾರೆ ಅವರು. ಓಕೆನಾ? ದಿಸ್ ಇಸ್ ಆಕ್ಚುಲಿ ಝೆಡ್ ಸ್ಕ್ವೇರ್ ತಗೊಳ್ಳಿ, ಸಾರಿ ಅಲ್ಲಿ ಮಿಸ್ಟೇಕ್ ಆಗಿದೆ. ಝೆಡ್ ಸ್ಕ್ವೇರ್ ತಗೊಂಡ್ಬಿಟ್ರೆ ಏನಾಗುತ್ತೆ ಇಲ್ಲಿ? ಸೊ ಹೋಲ್ ಸ್ಕ್ವೇರ್ ಆಗ್ಬಿಡುತ್ತೆ. ಓಕೆನಾ? ದಿಸ್ ಇಸ್ ಆಲ್ಸೋ ಹೋಲ್ ಸ್ಕ್ವೇರ್. ಇವಾಗ ಏನಾಗುತ್ತೆ ಹೇಳಿ? ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಮೈನಸ್ 2ixy ಈಕ್ವಲ್ ಟು ಇಲ್ಲೇನಾಗ್ಬಿಡುತ್ತೆ? ಎಕ್ಸ್ ಸ್ಕ್ವೇರ್ ಡೈರೆಕ್ಟ್ ಆಗಿ ಮೈನಸ್ ವೈ ಸ್ಕ್ವೇರ್ ಆಗ್ಬಿಡುತ್ತೆ, ಯಾಕಂದ್ರೆ i ಬೈ ಹೋಲ್ ಸ್ಕ್ವೇರ್ ಇರುತ್ತೆ, ಪ್ಲಸ್ 2ixy. ಇವಾಗ ಏನಾಗ್ಬಿಡುತ್ತೆ? ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಇಲ್ಲಿ ಏನಾಗುತ್ತೆ? ಮೈನಸ್ ಇದೆಲ್ವಾ ಆ ಕಡೆ ತಗೊಬಿಡಿ. ಅವಾಗ ಏನಾಗುತ್ತೆ? 4ixy ಈಕ್ವಲ್ ಟು 0 ಆಗ್ಬಿಡುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ? 4i ನಾನ್ ಜೀರೋ, ಸೊ ಡೈರೆಕ್ಟ್ 0 ಆಗ್ಬಿಡುತ್ತೆ. ಇವಾಗ xy ಈಕ್ವಲ್ ಟು 0 ಬರ್ತಿದೆ, ವಿಚ್ ಇಂಪ್ಲೈಸ್ ದಟ್ either x equal to 0 or y equal to 0. Sometime x equal to 0 ತಗೋಬಹುದು, ನೆಕ್ಸ್ಟ್ y equal to 0 ತಗೋಬಹುದು, ಅಥವಾ ಬೋತ್ ತಗೋಬಹುದು. ಸೊ ಅವಾಗ z equal to ಏನಾಗ್ಬಿಡುತ್ತೆ ಹೇಳಿ? x ಅನ್ನ ನಾವು 0 ತಗೊಂಡ್ರೆ iy ಬರುತ್ತೆ. ಸೊ ದಟ್ ಈಸ್ ಪ್ಯೂರ್ಲಿ ಇಮ್ಯಾಜಿನರಿ. z equal to ನಾವೇನಾದ್ರೂ y ಅನ್ನ 0 ತಗೊಂಡ್ರೆ ಇಮ್ಯಾಜಿನರಿ ಏನಾಗ್ಬಿಡುತ್ತೆ? ಅವಾಗ x ಮಾತ್ರ ಬರುತ್ತೆ. ದಿಸ್ ಇಸ್ ರಿಯಲ್. ಸೊ ಇದರ ಪ್ಯೂರ್ಲಿ ಇಮ್ಯಾಜಿನರಿ, ಇದು ರಿಯಲ್ ಬರ್ತಿದೆ. ಎರಡೂ 0 ತಗೊಂಡ್ಬಿಟ್ರೆ z equal to 0, ಸೊ ಅವಾಗ ಕೂಡ ರಿಯಲ್ ಬರ್ತಿದೆ. ಇದ್ರ ಅರ್ಥ ಏನಂದ್ರೆ ರಿಯಲ್ ಆರ್ ಪ್ಯೂರ್ಲಿ ಇಮ್ಯಾಜಿನರಿ. ಕ್ಲಿಯರಾ? ಸೊ ಹಾಗಾಗಿ ಆಪ್ಷನ್ 3 ಇದೆ ನೋಡಿ, ಅದು ಕೂಡ ಕರೆಕ್ಟ್ ಇದೆ. ಸೊ ಆಲ್ ಆಫ್ ದ ಎಬೋ ಕರೆಕ್ಟ್ ಆಗ್ತಿರೋದ್ರಿಂದ ಆಪ್ಷನ್ 4 ಕೂಡ ಕರೆಕ್ಟ್ ಇದೆ. ಕ್ಲಿಯರಾ ಸರ್? Yes, sir. Yes, sir. ಓಕೆ, ನೆಕ್ಸ್ಟ್ ನೋಡಿ ಈ ಕ್ವಶನ್ ಇದು. ಈಗ ರಿಯಲ್ ಅಲ್ಲೂ ಇಂಪಾರ್ಟೆಂಟ್, ಓಕೆನಾ? ಅಲ್ಲೂ ಆದ್ರೂ ಬರ್ಬೋದು, ಇಲ್ಲಿ ಇಲ್ಲಾದ್ರೂ ಬರ್ಬೋದು, ಅದಕ್ಕೆ ನೋಡ್ಕೋಬೇಕಿದು. ಸೊ ಆಲ್ಜಿಬ್ರಾಯಿಕ್ ನಂಬರ್ ಅಂತ ಬರುತ್ತೆ ಇವಾಗ. ಓಕೆನಾ? A complex number z is said to be algebraic number if it is satisfies a non-zero polynomial over set of all rationals. ಓಕೆನಾ?
ನೋಡಿ ಇಲ್ಲಿ ಏನಂತಂದ್ರೆ ಒಂದು ನಂಬರ್ ಇದೆ, ಇವಾಗ ಯಾವ್ದೋ ಒಂದು ನಂಬರ್ ಎಕ್ಸ್ ಅನ್ನೋದು, ಓಕೆನಾ. ಸೊ ಈ ನಂಬರ್ ನಾವು ಆಲ್ಜಿಬ್ರೈಕ್ ನಂಬರ್ ಅಂತ ಕರಿಬೇಕಂತಂದ್ರೆ ಇದು ರೂಟ್ ಆಫ್ ಎ ಏನಾಗಿರ್ಬೇಕು ಹೇಳಿ, ರೂಟ್ ಆಫ್ ಎ ರ್ಯಾಷನಲ್ ಪಾಲಿನಾಮಿಯಲ್ ಆಗಿರ್ಬೇಕಷ್ಟೇ. ಸೊ ರ್ಯಾಷನಲ್ ಪಾಲಿನಾಮಿಯಲ್ ಅಂದ್ರೆ ರ್ಯಾಷನಲ್ ಪಾಲಿನಾಮಿಯಲ್ ಅಂದ್ರೆ ಏನಾಗ್ಬಿಡುತ್ತೆ ಇವಾಗ, ಈಗ ಪಾಲಿನಾಮಿಯಲ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ, a0 ಪ್ಲಸ್ a1x ಪ್ಲಸ್ a2x² ಪ್ಲಸ್ ಅಪ್ ಟು ಪ್ಲಸ್ ಈ ತರ ಇರುತ್ತೆ. ಸೊ ರ್ಯಾಷನಲ್ ಅಂದ್ರೆ ಅರ್ಥ ಏನಂದ್ರೆ ನೋಡಿ, ಕೋಎಫಿಷಿಯಂಟ್ಸ್ ಇದೆ ನೋಡಿ, ಅವೇನಾಗಿರ್ಬೇಕು ಹೇಳಿ, ರ್ಯಾಷನಲ್ಸ್. ಬಿಲಾಂಗ್ಸ್ ಟು ಕ್ಯೂ ಆಗಿರ್ಬೇಕು, ಓಕೆನಾ. ಸೊ ಅಂತ ಪಾಲಿನಾಮಿಯಲ್ಗೆ ಸೊ ನಾವೇನ್ ನಂಬರ್ ಅನ್ನ ಈಗ ಆಲ್ಜಿಬ್ರೈಕ್ ಅಂತ ಹೇಳ್ತೀವಲ್ಲ ಆ ನಂಬರು ರೂಟ್ ಆಗಿರ್ಬೇಕಷ್ಟೇ. ಸಮ್ ಪಾಲಿನಾಮಿಯಲ್ ಸಿಗುತ್ತೆ ನಮಗೆ, ಓಕೆನಾ, ಅದು ಕಂಡುಹಿಡಿದು ಹೋಗ್ಬೇಕು. ಇಲ್ಲಿ ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, z ಈಕ್ವಲ್ ಟು ಬೇಕಿಂಗ್ ಕೊಟ್ಬಿಟ್ಟಿದಾರಲ್ಲ, ಮೋಸ್ಟ್ಲಿ ರಾಂಗ್ ಇದೆ, ಇದು ಓನ್ಲಿ ಐ ಇರ್ಬೇಕು ಇದು, ಓಕೆನಾ, ಜಸ್ಟ್ ಐ ತಗೊಳ್ಳಿ. ಓಕೆ, z ಈಕ್ವಲ್ ಟು ಐ ತಗೊಂಡ್ರೆ ಏನಾಗುತ್ತೆ, ಅದು ಆಲ್ಜಿಬ್ರೈಕ್ ನಂಬರ್ ಆಗುತ್ತೆ, ಓಕೆನಾ. ಸೊ z ಈಕ್ವಲ್ ಟು ಐ ತಗೊಂಡ್ರೆ ಇದು ಆಲ್ಜಿಬ್ರೈಕ್ ನಂಬರ್ ಆಗುತ್ತೆ. ಯಾಕೆಂದ್ರೆ ನೋಡಿ ಈಗ, ಸೊ ಲೆಟ್ ಅಸ್ ಸಪೋಸ್ ದಟ್ x ಈಕ್ವಲ್ ಟು ಐ ತಗೊಂಬೋಣ ಅಂದ್ರೆ ಈಗ ಪಾಲಿನಾಮಿಯಲ್ ತಗೊಳ್ಳೋಣ. ಓಕೆ, ಎಕ್ಸ್ ಈಗ ಏನ್ ಮಾಡ್ತೀರಾ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿ, ಏನಾಗುತ್ತೆ ಅದು x² ಈಕ್ವಲ್ ಟು i² ಆಗುತ್ತೆ, ವಿಚ್ ಇಂಪ್ಲೈಸ್ ದಟ್ x² ಈಕ್ವಲ್ ಟು, ಸೊ i² ಏನಾಗ್ಬಿಡುತ್ತೆ ಹೇಳಿ, i² ಮೀನ್ಸ್ ವಾಟ್, -1. ಈ ಮೈನಸ್ ಈ ಕಡೆ ತಗೊಂಬಿಡಿ, x² + 0. ಇಲ್ಲಿ ಬರ್ತಿದೆ ಅಲ್ವಾ, ಇದು ಸಮ್ ಪಾಲಿನಾಮಿಯಲ್ ವಿತ್ ಕೋಎಫಿಷಿಯಂಟ್ ಏನಿದೆ ನೋಡಿ, ಓವರ್ ಕ್ಯೂ ಇದೆ. ಸೊ ಅಂದ್ರೆ x² + 1 = 0 ಈ ಪಾಲಿನಾಮಿಯಲ್ ಸೊಲ್ಯೂಷನ್ ಇದೆ, x = 0. ಸೊ ದೇರ್ ಫಾರ್ x = I ಏನಾಗ್ಬಿಡುತ್ತೆ ಹೇಳಿ, ಆಲ್ಜಿಬ್ರೈಕ್ ನಂಬರ್. ಕ್ಲಿಯರಾ? ಅದೇ ನಂಬರ್ನೇ ತಗೊಂಡು ಸ್ಕ್ವೇರ್ ಮಾಡ್ತಾ ಹೋಗ್ಬೇಕಷ್ಟೇ, ಒಂದು ಈಕ್ವೇಶನ್, ಒಂದು ಪಾಲಿನಾಮಿಯಲ್ ಅನ್ನ ಕಂಡು ಹಿಡ್ಕೊಳ್ಳೋದು. ಸೊ i + ರೂಟ್ ಇದೆ ನೋಡಿ, ಇದು i + ರೂಟ್ ಇದೆ, x = ತಗೋಬೇಕು ನೀವು. ಇವಾಗ ಏನ್ ಮಾಡ್ಬೇಕು, ಸ್ಕ್ವೇರಿಂಗ್ ಒಂದು ಕೆಲಸ ಮಾಡಿ, ಈಗ ಈ ಮೈನಸ್ ರೂಟ್ ಇದೆ ನೋಡಿ, ಪ್ಲಸ್ ರೂಟ್ ಈ ಕಡೆ ತಗೊಂಬಿಡಿ, ಏನಾಗುತ್ತೆ ಅವಾಗ x - √2 = I ಆಗುತ್ತೆ. ಸ್ಕ್ವೇರಿಂಗ್ ಅನ್ನು ಬೋತ್ ಸೈಡ್ ಮಾಡಿ, x - √2 = I² ಆಗುತ್ತೆ. ಸೊ I² ಅಂದ್ರೆ ಏನಾಗ್ಬಿಡುತ್ತೆ ಮೈನಸ್, ಓಕೆನಾ. ಸೊ ನಮ್ಮ ಇಂಟೆನ್ಷನ್ ಏನಂದ್ರೆ ಇವಾಗ ರ್ಯಾಷನಲ್ಸ್ ಕನ್ವರ್ಟ್ ಮಾಡ್ಬೇಕು ಇವನ್ನ. ಸೊ ಒಂದ್ ಆಯ್ತು, ಇವಾಗ ಇನ್ನೊಂದು √2 ಒಂದು ಉಳ್ಕೊಂಡಿದೆ. ಈಗ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ಬಿಡಿ, x² + √2² - 2x √2 = -1. ಸೊ a - b (2). x² ಸ್ಕ್ವೇರ್ ರೂಟ್ ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್, 2 ಬಂತು, -2x √2 = -1. ಈ ಮೈನಸ್ ಈ ಕಡೆ ತಗೊಂಡ್ಬಿಡಿ, x² + 2 + 1 ಏನಾಗ್ಬಿಡುತ್ತೆ 3 ಆಗುತ್ತೆ, = 2x ರೂಟ್ ಅನ್ನ ಆ ಕಡೆ ತಗೊಂಡ್ಬಿಡಿ. ಸೊ 2x ರೂಟ್ ಆಗುತ್ತೆ. ಈಗ ಮತ್ತೆ ಈ ರೂಟ್ ಇದೆ ನೋಡಿ ಅಲ್ವಾ, ಅದನ್ನ ಏನ್ ಮಾಡ್ಬೇಕು ಇವಾಗ ನಾವು ಓವರ್ ರ್ಯಾಷನಲ್ ಅಂತ ಪ್ರೂವ್ ಮಾಡ್ಬೇಕು. ಸೊ ಅಗೇನ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿ, ಏನಾಗುತ್ತೆ ಅವಾಗ x² + 3² = 2x √2² ಏನಾಗ್ಬಿಡುತ್ತೆ ಇಲ್ಲಿ, 2² ಅಂದ್ರೆ 4 ಆಗುತ್ತೆ, x ಅಂದ್ರೆ x² ಆಗುತ್ತೆ, √2² ಏನಾಗ್ಬಿಡುತ್ತೆ ಅದು ಇಂಟು 2 ಆಗುತ್ತೆ. ಸೊ 8x². ಸೊ ಇವಾಗ ಈ ಕಡೆ ತಗೊಂಡ್ಬಿಟ್ರೆ ಏನಾಗ್ಬಿಡುತ್ತೆ, x² + 3² - 8x² = 0. ನೋಡಿ ಇಲ್ಲಿ ಇದನ್ನ ಎಕ್ಸ್ಪಾನ್ಷನ್ ಮಾಡ್ಕೊಂಡ್ರು, ಇದನ್ನ ಎಕ್ಸ್ಪಾನ್ಷನ್ ಮಾಡ್ಕೊಂಡು ನೀವು ಒಂದು ತಗೊಂಡ್ರು, ಸೊ ಓವರ್ ಏನ್ ಬಂದ್ಬಿಡುತ್ತೆ ಕೋಎಫಿಷಿಯಂಟ್ ಅಲ್ಲಿ ಕ್ಯೂ ಬರುತ್ತಲ್ವಾ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಸೊ ಈ ಪಾಲಿನಾಮಿಯಲ್ ಅಂದ್ರೆ ರ್ಯಾಷನಲ್ ಪಾಲಿನಾಮಿಯಲ್ ಸೊಲ್ಯೂಷನ್ ಇದು ಯಾವುದು, I + √2. ಸೊ ದೇರ್ ಫಾರ್ ದಿಸ್ ನಂಬರ್ ಈಸ್ ಏನಾಗ್ಬಿಡುತ್ತೆ ಹೇಳಿ, ಆಲ್ಜಿಬ್ರೈಕ್ ನಂಬರ್. ಕ್ಲಿಯರಾ? ಕ್ಲಿಯರಾ ಸರ್? ಎಸ್ ಸರ್. ಸೊ ಅದು ಯಾವ ನಂಬರ್ ಕೊಟ್ಟಿದ್ರಲ್ಲ ಅದನ್ನೇ ತಗೋಬೇಕು ನೀವು, x = ಅಂತ ತಗೊಂಡು ಒಂದು ಪಾಲಿನಾಮಿಯಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಇವಾಗ √2 ಇದೆ ನೋಡಿ, ಈಗ ನಾನೇ ಹೇಳ್ತೀನಿ ನೋಡಿ, ಎಕ್ಸಾಂಪಲ್ಸ್ ಬೇಜಾನಿದೆ ಅವಕ್ಕೇನು. ಈಗ √2 ಇದೆ, ಓಕೆನಾ. ಸೊ √2 ಆಗುತ್ತಾ ಆಲ್ಜಿಬ್ರೈಕ್ ನಂಬರ್? ಎಸ್ ಸರ್. ಯಾಕೆ x = √2 ತಗೊಳ್ತೀರಾ, ಸ್ಕ್ವೇರಿಂಗ್ ಅನ್ನು ಬೋತ್ ಸೈಡ್ ಮಾಡ್ತೀರಾ, ಏನಾಗುತ್ತೆ x² ಆಗುತ್ತೆ, ವಿಚ್ ಇಂಪ್ಲೈಸ್ ದಟ್ x² - 2 = 0. ಸೊ ದಿಸ್ ರ್ಯಾಷನಲ್ ಪಾಲಿನಾಮಿಯಲ್ಗೆ ಸೊಲ್ಯೂಷನ್ ಅದು. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಹೇಳಿ, ಅದು x = √2 ಆಲ್ಜಿಬ್ರೈಕ್ ನಂಬರ್. ಕ್ಲಿಯರಾ? ಓಕೆ, ಇವಾಗ ನೆಕ್ಸ್ಟ್ ಸೊ ಟ್ರಾನ್ಸೆಂಡೆಂಟಲ್ ನಂಬರ್ ಅಂತ ಬರುತ್ತೆ. ಸೊ ಕಾಂಪ್ಲೆಕ್ಸ್ ನಂಬರ್ ಸೊ ದಟ್ ಆರ್ ನಾಟ್ ಆಲ್ಜಿಬ್ರೈಕ್ ನಂಬರ್ಸ್ ಇಸ್ ಕಾಲ್ಡ್ ಟ್ರಾನ್ಸೆಂಡೆಂಟಲ್ ನಂಬರ್ ಅಂತ. ಸೊ ಇಲ್ಲಿ ಇದೆ ನೋಡಿ ಎಕ್ಸಾಂಪಲ್ಸ್, π ಇದೆ, e ಇದೆ, √2 √3 ಇವೆಲ್ಲ ಟ್ರಾನ್ಸೆಂಡೆಂಟಲ್ ನಂಬರ್ ಆಗುತ್ತೆ. ಇವಾಗ ಯಾಕೆಂದ್ರೆ ನೋಡಿ x = π ಅಂತ ತಗೊಳ್ತೀರಾ, ಓಕೆನಾ. ಒಂದು ರ್ಯಾಷನಲ್ ಪಾಲಿನಾಮಿಯಲ್ಸ್ ಅನ್ನ ಇವಾಗ ಲೆಟ್ ಅಸ್ ಸಪೋಸ್ ದಟ್
ಇವಾಗ ಇದಾಗುತ್ತೆ ಆಲ್ಜಿಬ್ರಾ, ಯಾಕಂದ್ರೆ ನಮ್ಗೆ ಏನಾಗಬೇಕು ಇವಾಗ ಸೊಲ್ಯೂಷನ್ ಆಗ್ಬೇಕಲ್ವಾ ರ್ಯಾಷನಲ್ ಪಾಲಿನಾಮಿಯಲ್ಸ್ಗೆ. ಇವಾಗ ಏನ್ ಮಾಡ್ತೀರಾ ಹೇಳಿ ನೋಡೋಣ ಇದನ್ನ. ಈಗ ರ್ಯಾಷನಲ್ ಪಾಲಿನಾಮಿಯಲ್ಸ್ ಆಗಿ ಮಾಡ್ಬೇಕು, ಮಾಡಿ ನೋಡೋಣ. ಆಗುತ್ತಾ? ಆಗುತ್ತಾ ಸರ್? ನೋ ಸರ್. ನೋ ಸರ್. ಸಾಧ್ಯ ಇಲ್ಲಲ್ಲ. ಈಗ ಏನಾಗ್ಬಿಡುತ್ತೆ, ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ಪೈ ಸ್ಕ್ವೇರ್ ಆಗ್ಬಿಡುತ್ತೆ ಅಲ್ವಾ. ಹಾಗಾಗಿ ನೋಡಿ ಇಲ್ಲಿ ರ್ಯಾಷನಲ್ ಪಾಲಿನಾಮಿಯಲ್ಸ್ ಅನ್ನ ನಾವು ಕನ್ಸ್ಟ್ರಕ್ಟ್ ಮಾಡಕ್ ಆಗಲ್ಲ. ಹಾಗಾಗಿ ಪೈ ಇದೆ ನೋಡಿ, ಎಕ್ಸ್ ಈಕ್ವಲ್ ಟು ಪೈ, ಈ ನಂಬರ್ ಟ್ರಾನ್ಸೆಂಡೆಂಟಲ್ ನಂಬರ್ ಆಗ್ಬಿಡುತ್ತೆ. ಸೊ ನಾಟ್ ಆಲ್ಜಿಬ್ರೈಕ್. ಎಕ್ಸ್ ಈಕ್ವಲ್ ಟು ಎಕ್ಸ್ಪೋನೆನ್ಷಿಯಲ್ ಬರುತ್ತೆ ನೋಡಿ, ಇದನ್ನೇನ್ ಮಾಡ್ತೀರಿ ಇವಾಗ? ಇದಕ್ಕೂ ಸಿಗಲ್ಲ ಅಲ್ವಾ. ಇದು ಕಂಟಿನ್ಯೂಸ್ ಈ ಸ್ಕ್ವೇರ್ ತರ ಬಿಹೇವ್ ಮಾಡ್ಬಿಡುತ್ತೆ ಸರ್. ಈ ಸ್ಕ್ವೇರ್ ತರ ಬಿಹೇವ್ ಮಾಡ್ಬಿಡುತ್ತೆ. ಹೌದು ಅಲ್ವಾ. ಟ್ರಾನ್ಸೆಂಡೆಂಟಲ್ ಆಗ್ಬಿಡುತ್ತೆ. ಎಸ್, ಮತ್ತೆ ಹೋಗ್ತಾ ಹೋಗುತ್ತೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಇಲ್ಲಿ, ಸೊ ನಮಗೆ ರ್ಯಾಷನಲ್ ಪಾಲಿನಾಮಿಯಲ್ ಕನ್ಸ್ಟ್ರಕ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇಂಥ ನಂಬರ್ಸ್ ಏನ್ ಕರಿತೀವಿ, ಸೊ ಟ್ರಾನ್ಸೆಂಡೆಂಟಲ್ ನಂಬರ್ ಅಂತ ಕರಿತೀವಿ. ಓಕೆನಾ. ಒಂದು ರಿಸಲ್ಟ್ ಇದೆ ನೋಡಿ, ರಿಸಲ್ಟ್ಸ್ ಫಸ್ಟ್ ಒನ್, ಸೆಟ್ ಆಫ್ ಆಲ್ ಆಲ್ಜಿಬ್ರೈಕ್ ನಂಬರ್ಸ್ ಈಸ್ ಕೌಂಟೇಬಲ್. ಸೆಟ್ ಆಫ್ ಆಲ್ ಆಲ್ಜಿಬ್ರೈಕ್ ನಂಬರ್ಸ್ ಈಸ್ ಕೌಂಟೇಬಲ್ ಅಂತ ಬರುತ್ತೆ. ಸೊ ರಿಸಲ್ಟ್ ಆಲ್ರೆಡಿ ನೋಡಿದಿರ ನೀವು ಇದು. ನೆಕ್ಸ್ಟ್ ನೋಡಿ ಇಲ್ಲಿ, ಸೆಟ್ ಆಫ್ ಆಲ್ ಟ್ರಾನ್ಸೆಂಡೆಂಟಲ್ ನಂಬರ್ಸ್ ಈಸ್ ಅನ್ಕೌಂಟೇಬಲ್. ಓಕೆನಾ. ಸೊ ಇದು ಕೂಡ ಇದೆ ನೋಡ್ಕೊಳ್ಳಿ. ಸೊ ಅದ್ರಲ್ಲಿ ಏನಾಗ್ಬಿಡ್ತದೆ ನೋಡಿ ಇಲ್ಲಿ, ಸೊ ಆರ್ ಈಕ್ವಲ್ ಟು, ಸೊ ಯೂನಿಯನ್ ಆಫ್ ಆಲ್ಜಿಬ್ರೈಕ್ ನಂಬರ್ ಅಂಡ್ ಟ್ರಾನ್ಸೆಂಡೆಂಟಲ್. ಓಕೆನಾ. ಸೊ ಆಲ್ಜಿಬ್ರೈಕ್ ನಂಬರ್ ಏನಾಗ್ಬಿಟ್ಟಿದೆ, ಆಲ್ರೆಡಿ ಕೌಂಟೇಬಲ್ ಆಗಿದೆ. ಸೊ ಯೂನಿಯನ್, ಸೊ ಇಲ್ಲಿ ಟ್ರಾನ್ಸೆಂಡೆಂಟಲ್ ನಂಬರ್ ಇದೆ ಅಲ್ವಾ ಇಲ್ಲಿ. ಸೊ ಲೆಟ್ ಅಸ್ ಸಪೋಸ್ ದಟ್ ಇವಾಗ ನೀವು ಇದನ್ನೇನಾದ್ರೂ ಕೌಂಟೇಬಲ್ ಅಂತ ಅಂದ್ಬಿಟ್ರೆ, ಸೊ ಕೌಂಟೇಬಲ್ ಯೂನಿಯನ್ ಆಫ್ ಏನಾಗ್ಬಿಡುತ್ತೆ ಇಲ್ಲಿ, ಕೌಂಟೇಬಲ್ ಸೆಟ್ ಈಸ್ ಕೌಂಟೇಬಲ್ ಆಗುತ್ತೆ. ಬಟ್ ಆರ್ ಏನಾಗಿದೆ, ಆಲ್ವೇಸ್ ಅನ್ಕೌಂಟೇಬಲ್ ಆಗಿರುತ್ತೆ. ಸೊ ಹಾಗಾಗಿ ಸೊ ಟ್ರಾನ್ಸೆಂಡೆಂಟಲ್ ನಂಬರ್ ಇದೆ ನೋಡಿ, ಸೆಟ್ ಆಫ್ ಆಲ್ ಟ್ರಾನ್ಸೆಂಡೆಂಟ್ ನಂಬರ್ಸ್ ಏನಾಗ್ಬಿಡುತ್ತೆ ಇಲ್ಲಿ ಯೂಸಿ ಆಗುತ್ತೆ ಅಷ್ಟೇ. ಓಕೆನಾ. ಸೊ ಅನ್ಕೌಂಟೇಬಲ್ ಸೆಟ್ ಆಗುತ್ತೆ, ಅದು ಆಲ್ರೆಡಿ ನೋಡಿದ್ರೆ ನೀವು. ನೆಕ್ಸ್ಟ್ ಇದು ಸೆಟ್ ಆಫ್ ಆಲ್ ಆಲ್ಜಿಬ್ರೈಕ್ ನಂಬರ್ಸ್ ಫಾರ್ಮ್ಸ್ ಎ ಫೀಲ್ಡ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ನೋಡಿ, ಇಂಥ ಕೇಳ್ತಾರೆ ಎಕ್ಸಾಮ್ಗೆ. ಸಮ್ ಡಿಫರೆನ್ಸ್ ಪ್ರಾಡಕ್ಟ್ ಕೋಶೆಂಟ್ ಆಫ್ ಎ ಆಲ್ಜಿಬ್ರೈಕ್ ನಂಬರ್ಸ್ ಈಸ್ ಅಗೇನ್ ಆಲ್ಜಿಬ್ರೈಕ್ ನಂಬರ್ ಆಗುತ್ತೆ ಅಂತ. ಓಕೆನಾ. ಇದು ಯಾಕೆ ನಾವು ಇದನ್ನ ಈ ರಿಸಲ್ಟ್ಸ್ ನೋಡ್ಕೋಬೇಕಂದ್ರೆ, ಇವು ಯಾವ ತರ ಯೂಸ್ ಆಗುತ್ತೆ ಅಂದ್ರೆ ಎಕ್ಸಾಮ್ ಅಲ್ಲಿ ಹಿಂಗ್ ಕೊಟ್ಬಿಡ್ತಾರೆ ನೀವು, ಎಕ್ಸ್ ಈಕ್ವಲ್ ಟು √2 ಪ್ಲಸ್ √3 ಪ್ಲಸ್ √5 ಪ್ಲಸ್ √7 ಪ್ಲಸ್ √11 ಈ ನಂಬರ್ ಕೊಟ್ಬಿಡ್ತಾರೆ. ಇದು ಆಲ್ಜಿಬ್ರೈಕ್ ಆಗತ್ತಾ? ಎಸ್ ಸರ್. ಯಾಕೆ? ಈಗ ನಾವೇನಾದ್ರೂ ಈಗ ಯಾವ ಪಾಲಿನಾಮಿಯಲ್ ಅಂತ ಕಂಡುಹಿಡಿದು ಹೋದ್ರೆ ಆಗಲ್ಲ, ಇದು ಕರೆಕ್ಟ್ ಅಲ್ವಾ? ರಿಸಲ್ಟ್ ಮೇಲೆ ಹೋಗ್ಬೇಕು. ರಿಸಲ್ಟ್ ಏನ್ ಹೇಳುತ್ತೆ ಅದನ್ನ ಸ್ವಲ್ಪ ಅದಕ್ಕೆ ಎಲ್ಲಿದೆ ನೋಡಿ, ಸಮ್ ಆಫ್ ಆಲ್ಜಿಬ್ರೈಕ್. ಈಗ √2 ಅನ್ನೋದು ಆಲ್ಜಿಬ್ರೈಕ್ ಅಲ್ವಾ? ಯಾಕೆ ಹೇಳಿ? ಎಕ್ಸ್ ಈಕ್ವಲ್ ಟು √2 ಮಾಡ್ಬಿಡ್ತೀರಾ, ಎಕ್ಸ್ ಸ್ಕ್ವೇರ್ ಕೂಡ ಮೈನಸ್ 3 = 0 ಬಂದ್ಬಿಡುತ್ತೆ ಪಾಲಿನಾಮಿಯಲ್. √2 ಇದೆ, ಸೊ ಅದೇನಾಗ್ಬಿಡುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ 3 = 0. √5 ಏನಾಗ್ಬಿಡುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ 5 = 0. ಸೊ ಎಲ್ಲ ಆಲ್ಜಿಬ್ರೈಕ್ ಆಗ್ಬಿಡುತ್ತೆ. ಸೊ ಸಮ್ ಆಫ್ ಆಲ್ಜಿಬ್ರೈಕ್ ಏನಾಗ್ಬಿಡುತ್ತೆ ಹೇಳಿ ನೋಡೋಣ, ಆಲ್ಜಿಬ್ರೈಕ್ ಆಗ್ಬಿಡುತ್ತೆ. ಕ್ಲಿಯರಾ? ನೆಕ್ಸ್ಟ್ ನೋಡಿ, ಸೊ ಕೋಶೆಂಟ್ ಇದೆ ನೋಡಿ. ಕೋಶೆಂಟ್ ಯಾಕೆ ಆಗುತ್ತೆ ಅಂದ್ರೆ, ಸೊ ಎಕ್ಸ್ ಈಕ್ವಲ್ ಟು √2/√3 ತಗೊಳ್ತೀನಿ ಅನ್ಕೊಳ್ಳಿ. ಇದು ಆಲ್ಜಿಬ್ರೈಕ್, ಇದು ಆಲ್ಜಿಬ್ರೈಕ್. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಬಿಡಿ. ಎಕ್ಸ್ ಸ್ಕ್ವೇರ್ ಈಕ್ವಲ್ ಏನಾಗ್ಬಿಡುತ್ತೆ ಅಲ್ಲಿ 2/3 ಆಗ್ಬಿಡುತ್ತೆ. ಸೊ 3x² - 2 = 0 ಬರ್ತಿದೆ ನೋಡಿ. ಇಲ್ಲಿ ರಾಷನಲ್ ಪಾಲಿನಾಮಿಯಲ್ಗೆ ಇದು ಸೊಲ್ಯೂಷನ್ ಆಗ್ತಿದೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಇದು ಆಲ್ಜಿಬ್ರೈಕ್ ಆಗ್ಬಿಡುತ್ತೆ. ಓಕೆನಾ. ಸಮ್ ಡಿಫರೆನ್ಸ್ ಪ್ರಾಡಕ್ಟ್ ಕೋಶೆಂಟ್ ಆಫ್ ಆಲ್ಜಿಬ್ರೈಕ್ ನಂಬರ್ಸ್ ಇದೆ ನೋಡಿ, ಹೇಗೆ ಏನಾಗ್ಬಿಡುತ್ತೆ ಅಲ್ಲಿ ಆಲ್ಜಿಬ್ರೈಕ್ ನಂಬರ್ ಆಗುತ್ತೆ ಅಂತ. ಓಕೆ. ನೆಕ್ಸ್ಟ್ ನೋಡಿ, ಇದೊಂದು ಇಂಪಾರ್ಟೆಂಟ್. ಈಗ ನೋಡಿ, ಇವನ್ನ ಕೆಲವೊಂದು ನಿಮಗೆ ಏನಾದ್ರು ಡಿಫಿಕಲ್ಟ್ ಅನ್ಸಿದ್ರೆ ಈಗ ರಿಸಲ್ಟ್ ಏನ್ಬಿಟ್ಕೊಳ್ಳೋದಕ್ಕೆ. ಓಕೆನಾ. ಇಲ್ಲಿ Z1 ಇದೆ, ಒಂದು ಆಲ್ಜಿಬ್ರೈಕ್ ತಗೊಂಡ್ಬಿಡಿ. ಏನ್ ತಗೊಳ್ತೀರಾ ಆಲ್ಜಿಬ್ರೈಕ್? √2 ತಗೊಳ್ತೀರಾ ಪ್ಲಸ್ Z2 ಇದೆ ಅಲ್ವಾ, ಸೊ ಟ್ರಾನ್ಸೆಂಡೆಂಟ್ ನಂಬರ್ ತಗೊಳ್ತೀರಾ, ಪೈ ತಗೊಳ್ತೀರಾ ಅನ್ಕೊಳ್ಳಿ. ಸೊ √2 + ಪೈ ಇದೆ ನೋಡಿ, ಆಲ್ಜಿಬ್ರೈಕ್ ಆಗೋದು ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಚೆಕ್ ಮಾಡ್ಬೋದು ನೀವು ಆರಾಮಾಗಿದ್ದು. ಏನಾಗುತ್ತೆ ಇಲ್ಲಿ, = x ಆಗುತ್ತೆ. =x ತಗೊಳ್ತೀರಾ ಅಲ್ವಾ. ಇವಾಗ ಏನ್ ಮಾಡ್ತೀರಾ ಹೇಳಿ, ಸೊ √2 = x - ಪೈ ಆಗುತ್ತೆ. ಸ್ಕ್ವೇರಿಂಗ್ ಮಾಡ್ಬಿಡಿ. 2 = x² + π² - 2x ಪೈ ಬಂತು. ಕರೆಕ್ಟ್ ಅಲ್ವಾ? ಇಲ್ಲಿ π² ಬರ್ತಿದೆ ನೋಡಿ. ಇಲ್ಲಿ ಎಂತ ಕೋಎಫಿಷಿಯಂಟ್ ಇದು, ಬಿಲಾಂಗ್ಸ್ ಟು q ಕಾಂಪ್ಲಿಮೆಂಟ್ ಅಲ್ವಾ? ಮುಗೀತು ಅಲ್ಲಿಗೆ. ಸೊ ಬರ್ತಾ ಇಲ್ಲ ಅಂತ. ಸೊ ಹಾಗೆ ಏನಾಗ್ಬಿಡುತ್ತೆ, ಸೊ ಟ್ರಾನ್ಸೆಂಡೆಂಟ್ ಆಗ್ಬಿಡುತ್ತೆ ಅಂತ. ಈ ನಂಬರ್ ಟ್ರಾನ್ಸೆಂಡೆಂಟ್ ಅಂದ್ರೆ ಸಮ್ ಆಫ್ ಆಲ್ಜಿಬ್ರೈಕ್ ಪ್ಲಸ್ ಟ್ರಾನ್ಸೆಂಡೆಂಟ್ ಏನಾಗ್ತಿದೆ, ಈಗೇನು ಟ್ರಾನ್ಸೆಂಡೆಂಟ್ ಆಗ್ತಿದೆ. ಸೊ ಎಕ್ಸಾಂಪಲ್ ನೋಡಿ, ಸೊ √2 + c = √2 - c. ಒಂದು ಆಲ್ಜಿಬ್ರೈಕ್ ಇದೆ, ಇನ್ನೊಂದು ಟ್ರಾನ್ಸೆಂಡೆಂಟ್ ನಂಬರ್ ಇದೆ. ಸೊ ಆಲ್ಜಿಬ್ರೈಕ್ ಟ್ರಾನ್ಸೆಂಡೆಂಟ್ ನಂಬರ್, ಸೊ ಅವೆಲ್ಲ ಏನಾಗ್ಬಿಡುತ್ತೆ, ಸೊ ಟ್ರಾನ್ಸೆಂಡೆಂಟಲ್ ನಂಬರ್ ಆಗ್ಬಿಡುತ್ತೆ ಅಷ್ಟೇ. ನೆಕ್ಸ್ಟ್ ಇಲ್ಲಿ, ಸೊ ಪ್ರಾಡಕ್ಟ್ ಆಫ್ ಆಲ್ಜಿಬ್ರೈಕ್ ನಂಬರ್ ಮತ್ತೆ ಟ್ರಾನ್ಸೆಂಡೆಂಟ್ ನಂಬರ್ ಏನಾಗ್ಬಿಡುತ್ತೆ ಅಂತ, ಈಗ ಟ್ರಾನ್ಸೆಂಡೆಂಟ್ ನಂಬರ್ ಆಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ತಗೊಳ್ಳಿ, x = √2 ಪೈ ತಗೊಳ್ತೀರಾ, ಸ್ಕ್ವೇರಿಂಗ್ ಅನ್ನು ಬೋಸ ಮಾಡ್ಬಿಟ್ರೆ x² = 2π².
ಎಂತ ಕೋಫಿಷಿಯಂಟ್ ಬರ್ತಿದೆ ನೋಡಿ ಇಲ್ಲಿ. ಯಾವ ಕೋಫಿಷಿಯಂಟ್ ಬಂತು ಇಲ್ಲಿ? ಯಾವ್ದಿದು? irrational coefficient. ರೇಷನಲ್ ಬಂದ್ಬಿಡುತ್ತಲ್ವಾ, ಸೊ ಹಾಗಾಗಿ Yes, sir. ಮಾಡಕ್ ಬರಲ್ಲ, ಕನ್ಸ್ಟ್ರಕ್ಟ್ ಮಾಡಕ್ ಬರಲ್ಲ ಅಷ್ಟೇ. ಮಿಕ್ಕಿದಿಲ್ಲಿದೆ ನೋಡ್ಕೊಂತ ಹೋಗಿ. ಸೊ ಪವರ್ ಇದೆ ನೋಡಿ ಇಲ್ಲಿ. ಸೊ √2 ಪವರ್ √3 ಅಂದ್ರೆ ಇಲ್ಲಿ ಏನಿದೆ ನೋಡಿ. ಸೊ a ಪವರ್ b, ಸೊ a ನಾಟ್ ಈಕ್ವಲ್ ಟು 0,1 ಈಸ್ ಟ್ರಾನ್ಸೆಂಡೆಂಟ್ ಫಾರ್ ಎ ಆಲ್ಜಿಬ್ರಾಯಿಕ್ ಅಂಡ್ b ಈಸ್ ಇರ್ರಾಷನಲ್ ನಂಬರ್ ಆಗಿರ್ಬೇಕಂತ ಹೇಳ್ತಾರೆ ಅವರು. ಸೊ ಇರ್ರಾಷನಲ್ ಆಲ್ಜಿಬ್ರಾಯಿಕ್ ನಂಬರ್ ಇಲ್ಲಿದೆ ನೋಡಿ. ಫಾರ್ ಎಕ್ಸಾಂಪಲ್ √2 ಪವರ್ √3. ಸೊ ಏನಾಗಿದೆ? ಸೊ √3 ಇರ್ರಾಷನಲ್ ಆಲ್ಜಿಬ್ರಾಯಿಕ್ ನಂಬರ್ ಇದೆ ಅಲ್ವಾ. ಸೊ √2 ಏನಾಗಿದೆ ನೋಡಿ, ಆಲ್ಜಿಬ್ರಾಯಿಕ್ ನಂಬರ್ ಇದೆ. ಸೊ ಇಂಥ ನಂಬರ್ ಏನಾಗ್ಬಿಡುತ್ತೆ? ಸೊ ಟ್ರಾನ್ಸೆಂಡೆಂಟ್ ನಂಬರ್ ಆಗುತ್ತೆ ಅಂತ ಹೇಳ್ತಾರೆ. ನೀವು ನೋಡ್ಕೊಳ್ಳಿ, ಮಿಕ್ಕಿದೆಲ್ಲ ಇದೆ. ಓಕೆ, ಒಂದು ಕ್ವಶನ್ ಇದೆ ನಿಮಗೆ. ಶೋ ದಟ್ ಸೊ ಪೈ ಈಸ್ ಟ್ರಾನ್ಸೆಂಡೆಂಟ್ ನಂಬರ್ ಅಂತಿದೆ, ವಿತ್ ಪ್ರೂಫ್ ಇದೆ ನೋಡಿ ಇಲ್ಲಿ. ಓಕೆನಾ, ಇದು ನೀವು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿದೆ ನೋಡಿ, ಇದು ಇಂಪಾರ್ಟೆಂಟ್. ಇವು ಸೊ ನೆಟ್ ಎಕ್ಸಾಮಿಗೂ ಅದೆಲ್ಲ ಬರುತ್ತಿದೆ ಎಕ್ಸಾಮ್ಗೆ. ಸೊ ಲಾಗ್ ಆಫ್ ಎ ಅಂತ ಇರುತ್ತೆ ಹಿಂಗೆ. ಓಕೆನಾ, ಸೊ ಎ ನಾಟ್ ಈಕ್ವಲ್ ಟು 1. ಸೊ ಅಂಡ್ ಆಲ್ಜಿಬ್ರಾಯಿಕ್ ನಂಬರ್ ಯಾವುದು? ಎ ಅನ್ನೋದು ಆಲ್ಜಿಬ್ರಾಯಿಕ್ ನಂಬರ್. ಸೊ ಇದೇನಾಗ್ಬಿಡುತ್ತಂತೆ? ಈಸ್ ಟ್ರಾನ್ಸೆಂಡೆಂಟಲ್ ನಂಬರ್ ಆಗುತ್ತಂತೆ. ಓಕೆನಾ, ನೆಕ್ಸ್ಟ್ ನೋಡಿ ಇಲ್ಲಿ. ಸೊ ಸೈನ್ n ಡಿಗ್ರಿ, ಕಾಸ್ n ಡಿಗ್ರಿ ಆರ್ ಆಲ್ವೇಸ್ ಆಲ್ಜಿಬ್ರಾಯಿಕ್. ನೋಡಿ, ಇದು ವೆರಿ ಇಂಪಾರ್ಟೆಂಟ್ ರಿಸಲ್ಟ್ ಇದು. ಓಕೆನಾ, ಇಲ್ಲಿ ಏನ್ ಮಾಡಿದಾರೆ ಗೊತ್ತಾ ನೆಟ್ ಎಕ್ಸಾಮ್ ಅಲ್ಲಿ ಅಂದ್ರೆ ನೋಡಿ. ಸೊ ಸೈನ್ 13 ಡಿಗ್ರಿ ಆಲ್ಜಿಬ್ರಾಯಿಕ್ ಆಗುತ್ತೆ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಬೈ ದಿಸ್ ರಿಸಲ್ಟ್ ಏನಾಗ್ಬಿಡುತ್ತೆ ಹೇಳಿ? Algebraic. ಸೊ ಆಲ್ಜಿಬ್ರಾಯಿಕ್ ನಂಬರ್ ಆಗ್ಬಿಡುತ್ತೆ. ಸೊ ಸೈನ್ n ಡಿಗ್ರಿ, ನೆಕ್ಸ್ಟ್ ಕಾಸ್ ಆಫ್ n ಡಿಗ್ರಿ, ಇವೆಲ್ಲ ಏನಾಗ್ಬಿಡುತ್ತೆ? ಆಲ್ಜಿಬ್ರಾಯಿಕ್ ಆಗುತ್ತೆ. ಇವೆಲ್ಲ ರಿಸಲ್ಟ್ಸ್ ಅಷ್ಟೇ. ಓಕೆನಾ, ಈಗ ನಿಮಗೆ ಏನಂದ್ರೆ ನೋಡಿ ಇಲ್ಲಿ ಸೈನ್ ಆಫ್ 30 ಡಿಗ್ರಿ ಅಂತ ಕೊಟ್ಟರೆ ಏನಾಗ್ಬಿಡುತ್ತೆ ಹೇಳಿ? ಅದು ವ್ಯಾಲ್ಯೂ ಏನಾಗ್ಬಿಡುತ್ತೆ? 1/2. 1/2. ಓಕೆನಾ, ಸೊ ಇದು 1/2 ಆಲ್ಜಿಬ್ರಾಯಿಕ್ ಅಲ್ವಾ. Yes, Yes. sir. ಸೊ ಅದೇ ತರ ಇವಾಗ ಸೈನ್ ಆಫ್ ಇದೇನಾಗ್ಬಿಡುತ್ತೆ ಹೇಳಿ? 1/√2. 1/2. x = 1/√2 ತಗೊಂಡ್ರೆ ಇಲ್ಲಿ ಏನಾಗ್ಬಿಡುತ್ತೆ? √2 x = 1 ಆಗುತ್ತೆ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಏನಾಗ್ಬಿಡುತ್ತೆ? 2x² - 1 = 0. ಇದೆಂತ ನಂಬರ್ ಇದು? Algebraic. ಆಗ್ಬಿಡುತ್ತೆ. ಅಂದ್ರೆ ಎಕ್ಸಾಮ್ ಹೇಳ್ತೀನಿ ಹೆಂಗೆ ಆಗತ್ತೆ ಅಂತ. ಸೊ ಆಗ್ಬಿಡುತ್ತಲ್ವಾ ಇದು? ಸೈನ್ Yes. ಆಫ್ ಕಾಸ್ ಆಫ್ n ಡಿಗ್ರಿ ಎಲ್ಲ ಏನಾಗ್ಬಿಡುತ್ತೆ? ಆಲ್ಜಿಬ್ರಾಯಿಕ್ ನಂಬರ್ ಆಗುತ್ತೆ ಅಂತ ಅಷ್ಟೇ. ಓಕೆ, ಇಲ್ಲಿ ಕ್ವಶನ್ಸ್ ಇದೆ ನೋಡಿ. ನೆಟ್ ಕ್ವಶನ್ ಅಂತ ಇದು ಈಸಿ ಇದೆ, ಅದಕ್ಕೆ ತಗೊಂಡಿದ್ದೀನಿ ನಾನು. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ? ಫಸ್ಟ್ ಒನ್, ಸೊ ದೇರ್ ಆರ್ ಓನ್ಲಿ ಫೈನೈಟ್ಲಿ ಮೆನಿ ಆಲ್ಜಿಬ್ರಾಯಿಕ್ ನಂಬರ್ಸ್. ಇಸ್ ಇಟ್ ಕರೆಕ್ಟ್? No, sir. ಓನ್ಲಿ ಫೈನೈಟ್ಲಿ ಮೆನಿ ಆಲ್ಜಿಬ್ರಾಯಿಕ್ ನಂಬರ್ಸ್ ಅಂತ ಹೇಳಿದ್ರೆ ನೋಡಿ. ಸೆಟ್ ಆಫ್ ಆಲ್ ಆಲ್ಜಿಬ್ರಾಯಿಕ್ ನಂಬರ್ಸ್ ಇಸ್ ಕೌಂಟೇಬಲ್. Countable. ಓಕೆನಾ, ಸೊ ಕೌಂಟೇಬಲ್ ಇನ್ಫೈನೈಟ್ ಅಂತ ಹೇಳ್ಬೋದು ನಾವು. ಕೌಂಟೇಬಲ್ ಇನ್ಫೈನೈಟ್ ಯಾಕಂದ್ರೆ ನೋಡಿ ಏನಾಗ್ಬಿಡುತ್ತೆ ಹೇಳಿ? √2, √3, √5 ಅಂಡ್ ಸೋ ಆನ್ ಇವೆಲ್ಲ ಏನಾಗ್ಬಿಡುತ್ತೆ ಹೇಳಿ? ಸೆಟ್ ಆಫ್ ಆಲ್ ಆಲ್ಜಿಬ್ರಾಯಿಕ್ ನಂಬರ್ಸ್. ಓಕೆನಾ, ಸೊ ಕೌಂಟೇಬಲ್ ಇನ್ಫೈನೈಟ್ ಅಂದ್ರೆ ಏನಾಗ್ಬಿಡುತ್ತೆ? ಈಕ್ವಲೆಂಟ್ ಟು ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್. ಓಕೆನಾ, ಇದೇನಾಗ್ಬಿಡುತ್ತೆ? ಕೌಂಟೇಬಲ್ ಇನ್ಫೈನೈಟ್ ಆಗುತ್ತೆ. ಸೊ ಡಿನಬರಬಲ್ ಸೆಟ್. ಸೊ ಹಾಗೆ ಏನಾಗ್ಬಿಡುತ್ತೆ ಇದು? ಸೊ ದೇರ್ ಆರ್ ಇನ್ಫೈನೈಟ್ಲಿ ಮೆನಿ ಆಲ್ಜಿಬ್ರಾಯಿಕ್ ನಂಬರ್ಸ್ ಇರೋದ್ರಿಂದ ಫಸ್ಟ್ ಆಪ್ಷನ್ ಡಿಸ್ಕಾರ್ಡ್. ಸೆಕೆಂಡ್ ಆಪ್ಷನ್ ಇದೆ ನೋಡಿ. ಸೊ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಆರ್ ಆಲ್ಜಿಬ್ರಾಯಿಕ್. ಸೊ x = π ತಗೊಂಡ್ಬಿಟ್ರೆ ನೋಡಿ, ಪೈ ಏನದು? ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್. ಇದು ಆಲ್ಜಿಬ್ರಾಯಿಕಾ? No, sir. ಸೊ ಹಾಗಾಗಿ ಆಪ್ಷನ್ 2 ಡಿಸ್ಕಾರ್ಡ್. ನೆಕ್ಸ್ಟ್ ಇದು ಸೈನ್ ಆಫ್ n ಡಿಗ್ರಿ, Algebraic number. ಎರಡು ಏನಾಗಿರುತ್ತೆ? ಆಲ್ವೇಸ್ ಆಲ್ಜಿಬ್ರಾಯಿಕ್ ಆಗಿರುತ್ತೆ. Algebraic. Sum is also algebraic. ಏಕೇನು ಆಲ್ಜಿಬ್ರಾಯಿಕ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಇದಿದೆ ನೋಡಿ, ಆಪ್ಷನ್ 3 ಕರೆಕ್ಟ್ ಆಗ್ಬಿಡುತ್ತೆ. ಓಕೆನಾ, ಸೊ ಆಪ್ಷನ್ 4 ಡಿಸ್ಕಾರ್ಡ್ ಮಾಡಿ, ಯಾಕಂದ್ರೆ ಆಪ್ಷನ್ 3 ಕರೆಕ್ಟ್ ಇದೆ. ಸೊ ಅನ್ನೋದು ಬರಲ್ಲ. ಓಕೆ, ಇಲ್ಲಿ ರಿಸಲ್ಟ್ ಇದೆ ಅಲ್ವಾ, ಅದನ್ನ ಯೂಸ್ ಮಾಡ್ಕೊಂಡು ಹೇಳಿ ನೋಡೋಣ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಆಲ್ಜಿಬ್ರಾಯಿಕ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ √2 + √3 ಆಲ್ಜಿಬ್ರಾಯಿಕಾ? Yes, sir. ಯಾಕೆಂದ್ರೆ √2 ಈಸ್ ಆಲ್ಜಿಬ್ರಾಯಿಕ್. Algebraic, sir. ಸಮ್ ಆಫ್ ಆಲ್ಜಿಬ್ರಾಯಿಕ್ ಏನಾಗ್ಬಿಡುತ್ತೆ? ಆಲ್ಜಿಬ್ರಾಯಿಕ್ ಆಗ್ಬಿಡುತ್ತೆ. ನೆಕ್ಸ್ಟ್ ಇದು ಇಲ್ಲಿ ತಗೋಬೇಕು ನೀವು. x = 4 ಪವರ್ 1/3. ಸೊ ಹೋಲ್ ಕ್ಯೂಬ್ ಮಾಡ್ಬಿಡಿ. x³ = 4 ಆಗುತ್ತೆ. 4. ಈ ಪಾಲಿನಾಮಿಯಲ್ ಇದೆ, ರ್ಯಾಷನಲ್ ಪಾಲಿನಾಮಿಯಲ್ಗೆ ಇದು ಸೊಲ್ಯೂಷನ್ ಯಾವುದು? ಸೊ 4 ಪವರ್ 1. 2a ಇದೆ, ಏನಾಗ್ಬಿಡುತ್ತೆ? xi = 2a ಆಗುತ್ತೆ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಬಿಟ್ರೆ x² = -4. ಓಕೆ, -4. ಸೊ ಈ ರ್ಯಾಷನಲ್ ಪಾಲಿನಾಮಿಯಲ್ ಸೊಲ್ಯೂಷನ್ ಆಗ್ಬಿಡುತ್ತೆ. ಸೊ ಆಲ್ಜಿಬ್ರಾಯಿಕ್ ಮೈನಸ್ ಆಲ್ಜಿಬ್ರಾಯಿಕ್, ಡಿಫರೆನ್ಸ್ ಆಫ್ ಆಲ್ಜಿಬ್ರಾಯಿಕ್ ಇಸ್ ಅಗೇನ್ ಆಲ್ಜಿಬ್ರಾಯಿಕ್. Algebraic. ಸೊ ಹಾಗೆ ಆಗ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ಪೈ ಇದೆ ನೋಡಿ, ಇದು ಆಲ್ಜಿಬ್ರಾಯಿಕಾ? ಸೊ ನೆವರ್ No, sir. ಆಲ್ಜಿಬ್ರಾಯಿಕ್.
ನೆಕ್ಸ್ಟ್ ಈ ಎಕ್ಸ್ಪೋನೆನ್ಷಿಯಲ್ No. ಅದು ಕೂಡ ಆಗುತ್ತೆ. ಆಪ್ಷನ್ 1 ಆಪ್ಷನ್ 2 ಕರೆಕ್ಟ್ ಇದೆ. ನೆಕ್ಸ್ಟ್ ಇಲ್ಲಿ ಸೊ ಫೈಂಡ್ ದ ವ್ಯಾಲ್ಯೂಸ್ ಆಫ್ ದ ಫಾಲೋಯಿಂಗ್. ನೋಡಿ ಹಿಂಗ್ ಕ್ವಶನ್ಸ್ ಹಿಂಗಿದೆ, ಇವು KSRT ಕೇಳಿದಾರೆ ಈ ತರ, ಓಕೆನಾ. ಸೊ i ಪವರ್ 8 ಏನಾಗುತ್ತೆ ಹೇಳಿ? I square means One. minus One. one only. Is One. 1. ಎಸ್ 1 I power 4. I power 4n is equal to 1. ಎಸ್ ವೆರಿ ಗುಡ್, ಅದು ಹೇಳ್ಬೋದು. Yes, sir. ಓಕೆನಾ, ಈ ತರ ಮಾಡ್ತಾ ಹೋಗಿ. ಸೊ 1 + i ಹೋಲ್ ಪವರ್ 8 ಇನ್ಯಾವ ತರ ಮಾಡ್ತೀರಾ? One plus I whole square whole power 4. 1 + i ಹೋಲ್ ಸ್ಕ್ವೇರ್ ಹೋಲ್ ಪವರ್ ಅಷ್ಟೇ. ಏನಾಗ್ಬಿಡುತ್ತೆ ಇದು? 1 + i ಸ್ಕ್ವೇರ್ + 2i ಹೋಲ್ ಪವರ್ 4 ಆಗ್ಬಿಡುತ್ತೆ. ಸೊ i ಸ್ಕ್ವೇರ್ ಅಂದ್ರೆ -1 ಆಗ್ಬಿಡುತ್ತೆ. ಸೊ +1 ಗೆಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ 2i ಹೋಲ್ ಪವರ್ 4 ಆಗುತ್ತೆ. ಸೊ 2 ಪವರ್ 4 i ಪವರ್ 4. i ಪವರ್ 4 ಏನಾಗ್ಬಿಡುತ್ತೆ ಹೇಳಿ? Plus 1. 1 ಆಗ್ಬಿಡುತ್ತೆ. 16. ಕ್ಲಿಯರಾ? ಈ ತರ ಮಾಡ್ಬೋದು, ಈ ತರ ಮಾಡಿ, ಓಕೆನಾ. ಓಕೆ, ಇಲ್ಲಿದೆ ನೋಡಿ ಒಂದು ನೋಟು. ಸೊ i ಪವರ್ 4n = 1. ಸೊ i ಪವರ್ 4n + 1 = i. ಸೊ ಯಾಕಂದ್ರೆ i ಪವರ್ 4n = 1 ಆಗ್ತಿದ್ರೆ i ಪವರ್ 4n ಇಂಟು i ಆಗ್ಬಿಡುತ್ತೆ ಇದು. ಸೊ ಇದಕ್ಕೆ 1 ಅಂದ್ರೆ i ಆಗ್ಬಿಡುತ್ತೆ ಅಲ್ವಾ. ಸೊ i ಪವರ್ 4n + 2 = ಸೊ i ಪವರ್ 4n = 1 ಆಗುತ್ತೆ. ಸೊ i ಸ್ಕ್ವೇರ್ ಏನಾಗ್ಬಿಡುತ್ತೆ ಇಲ್ಲಿ? -1 ಆಗ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿ i ಕ್ಯೂಬ್ ಆಗುತ್ತೆ. ಸೊ i ಕ್ಯೂಬ್ ಏನಾಗ್ಬಿಡುತ್ತೆ? i ಸ್ಕ್ವೇರ್ ಇಂಟು i ಆಗುತ್ತೆ, ದಟ್ ಈಸ್ -i. ಕರೆಕ್ಟ್ ಅಲ್ವಾ? ಇದು ನೋಡ್ಕೊಳ್ಳಿ ಅಷ್ಟೇ. ಓಕೆ, ನೆಕ್ಸ್ಟ್ ಬೈನಾಮಿಯಲ್ ಥಿಯರಮ್ ಇದೆ ನೋಡಿ. ಸೊ ಬೈನಾಮಿಯಲ್ ಥಿಯರಮ್ ಬರುತ್ತಲ್ವಾ. ಸೊ ಏನಂದ್ರೆ ಪಾಸಿಟಿವ್ ಇಂಟೀಜರ್, ಇಲ್ಲಿ ನ್ಯಾಚುರಲ್ ನಂಬರ್ ಏನ್ ಬರುತ್ತೆ? ಏನ್ ಬರುತ್ತೆ ಹೇಳಿ? ರಿಸಲ್ಟ್ ಇದೆ ಯಾವುದು? x + y ಹೋಲ್ ಪವರ್ n. ಸೊ ಬೈನಾಮಿಯಲ್ ಥಿಯರಮ್ ಬರುತ್ತಲ್ಲ, ಅದನ್ನ ಹೇಳಿ ಸ್ವಲ್ಪ ನನಗೆ ಇಲ್ಲಿ. ಸೊ n ಪಾಸಿಟಿವ್ ಇಂಟೀಜರ್, ಸೊ nc0 x ಪವರ್ n ಇಂಟು y ಪವರ್ 0 ಪ್ಲಸ್ nc1 x ಪವರ್ n -1 ಇಲ್ಲೊಂದು ಕಡಿಮೆ ಆಗುತ್ತೆ ಇಂಟು y ಪವರ್ 1 ರೈಸ್ ಆಗ್ತಾ ಹೋಗುತ್ತೆ, 1 ಆಗುತ್ತೆ, ಪ್ಲಸ್ nc2 x ಪವರ್ n -2 ಇಂಟು y ಸ್ಕ್ವೇರ್ ಅಪ್ ಟು ಪ್ಲಸ್ ಲಾಸ್ಟ್ ಏನಿದೆ ನೋಡಿ ಇಲ್ಲಿ nc n ಆಗ್ಬಿಡುತ್ತೆ, x ಪವರ್ 0 ಆಗ್ಬಿಡುತ್ತೆ, y ಪವರ್ n ಆಗುತ್ತೆ. ದಿಸ್ ಇಸ್ ದ ಎಕ್ಸ್ಪಾನ್ಷನ್. ಸೊ ಆ ಥರ ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳ್ತಾರೆ ಅಷ್ಟೇ. ರೆಪ್ರೆಸೆಂಟೇಷನ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ಸ್ ಇನ್ ಆರ್ಗನ್ಡ್ ಪ್ಲೇನ್ ಅಂತ, ಓಕೆನಾ. ದಿಸ್ ಇಸ್ ಆರ್ಗನ್ಡ್ ಪ್ಲೇನ್. ಇಲ್ಲಿದೆ ನೋಡಿ ಯಾವ ತರ ನೋಡಿ, ಇಲ್ಲಿ ಕಾಂಪ್ಲೆಕ್ಸ್ ನಂಬರ್ ಡಿನೋಟ್ ಮಾಡ್ತೀವಿ ನಾವು. ಇಲ್ಲಿ ಇದು x ಆಕ್ಸಿಸ್, ಇದು y ಆಕ್ಸಿಸ್, ಓಕೆನಾ. ಸೊ ಇಲ್ಲಿ ಏನಾಗ್ಬಿಡುತ್ತೆ, ಇಲ್ಲೊಂದು ಪಾಯಿಂಟ್ ಬರೋದು ಅಂತ ತಗೊಳ್ಳಿ. ಸೊ ದಿಸ್ ಇಸ್ p ಆಫ್ x, y = ಸೊ x + iy ಕಾಂಪ್ಲೆಕ್ಸ್ ನಂಬರ್. ಸೊ ಅದನ್ನ ನಾವೀಗ ಆರ್ಡರ್ ಬೇರೆ ಬರ್ಕೊಂಡ್ಬಿಟ್ರೆ ಏನಾಗುತ್ತೆ, x, y, ಓಕೆನಾ. ಸೊ ದಿಸ್ ಇಸ್ ಆರಿಜಿನ್. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ತಗೊಂಬಿಡಿ. ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಇದೆ ನೋಡಿ. ಸೊ ಆರಿಜಿನ್ ಇಂದ ಈ ಪಾಯಿಂಟಿಗೆ ಅದನ್ನ ಏನಂತಂದ್ರೆ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ z ಅಂತ ತಗೊಳ್ತೀವಿ ನಾವು. ಏನ್ ತಗೊಳ್ತೀವಿ ಬಿಡಿ? ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ z ಅಂತ, ಓಕೆನಾ. ಸೊ ಡಿಸ್ಟೆನ್ಸ್ ಫ್ರಮ್ ಆರಿಜಿನ್ ಅಂತ. ಸೊ ಇವಾಗ ಏನಾಗ್ಬಿಡುತ್ತೆ ಅಲ್ಲಿ mod z = √x² + y² ಆಗುತ್ತೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಇನ್ XY ಪ್ಲೇನ್ ಏನ್ ಬರುತ್ತೆ ಹೇಳಿ ಫಾರ್ಮುಲಾ? ಈಗ x1, y1 ಅಂತ ಒಂದು ಪಾಯಿಂಟ್ ಇದೆ, x2, y2 ಅಂತ ಇನ್ನೊಂದು ಪಾಯಿಂಟ್ ಇದೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಏನಾಗ್ಬಿಡುತ್ತೆ ಇನ್ R2? x2 minus whole square x1 ಹೋಲ್ ಸ್ಕ್ವೇರ್ ಪ್ಲಸ್ y. ಸೊ ಇಲ್ಲಿ ಯಾವ ಪಾಯಿಂಟ್ ಇದೆ ಇವಾಗ? 0, 0 ಅಂತ ಒಂದು ಪಾಯಿಂಟ್ ಇದೆ, ಇನ್ನೊಂದು ಪಾಯಿಂಟ್ x, y ಅಂತ ಇದೆ. ಸೊ ಅವಾಗ ಏನಾಗ್ಬಿಡುತ್ತೆ? √x - 0 ಹೋಲ್ ಸ್ಕ್ವೇರ್ ಪ್ಲಸ್ y - 0 ಹೋಲ್ ಸ್ಕ್ವೇರ್. ಸೊ ಅದೇನಾಗ್ಬಿಡುತ್ತೆ ಅಲ್ಲಿ x² + y² ಆಗ್ಬಿಡುತ್ತೆ. ಸೊ ಅವಾಗ ಏನು ತಗೊಳ್ತೀವಿ? mod z = √x² + y² ಇಸ್ ಕಾಲ್ಡ್ ಮಾಡಲಸ್ ಅಂತ ಕರಿತೀವಿ, ಅಥವಾ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ z, ಓಕೆನಾ. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಸೊ mod 1 + ಏನಾಗ್ಬಿಡುತ್ತೆ ಅಲ್ಲಿ? √1² + 1² ದಟ್ ಈಸ್ √2 ಆಗುತ್ತೆ. ಸೇಮ್ ಅದೇ ತರ ಇಲ್ಲಿ ಏನಾಗ್ಬಿಡುತ್ತೆ? ಸೊ mod 3 + 4i = √3² + 4 ಇದೆ, 4² ಆಗುತ್ತೆ, ದಟ್ ಈಸ್ 9 + 16. ಸೊ √25 ಅದೇನಾಗ್ಬಿಡುತ್ತೆ? 5 ಆಗುತ್ತೆ, ಓಕೆನಾ. ಸೊ ಪ್ರಾಪರ್ಟೀಸ್ ಇಲ್ಲಿ ಬರ್ತಾ ಹೋಗೋದು ನೋಡಿ. ಸೊ ಡಿಸ್ಟೆನ್ಸ್ ಇದು ಕರೆಕ್ಟ್ ಅಲ್ವಾ? ಸೊ mod z ಅಂದ್ರೆ ಏನು ಹೇಳಿದ್ದು? ಡಿಸ್ಟೆನ್ಸ್. ಡಿಸ್ಟೆನ್ಸ್ ಆಲ್ವೇಸ್ ಏನಾಗಿರುತ್ತೆ ಹೇಳಿ? > 0 ಪಾಸಿಟಿವ್ ಆಗಿರುತ್ತಲ್ವಾ? Yes, sir. ಸೊ ಡಿಸ್ಟೆನ್ಸ್ ಈಗ ನೋಡಿ, ಈಗ ಇಲ್ಲಿಂದ ಇಲ್ಲಿಗೆ ಹೋಗ್ತೀವಿ ಅಂದ್ರೆ ಒಂದು ಡಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ ಇವಾಗ, ಓಕೆನಾ. ಸೊ ಡಿಸ್ಟೆನ್ಸ್ z = 0 ಅಂದ್ರೆ ಈಗ ನಾವು ಮೂವ್ ಆಗಿಲ್ಲ ಅಂತ ಅರ್ಥ. ಸೊ ಅವಾಗ ಏನಾಗ್ಬಿಡುತ್ತೆ ಅಲ್ಲಿ mod z = 0 ಡಿಸ್ಟೆನ್ಸ್ ಇಫ್ ಅಂಡ್ ಓನ್ಲಿ
ಸೊ ಮೂವ್ ಆಗಿಲ್ಲ ಅಂದ್ರೆ z ಈಕ್ವಲ್ ಅಲ್ಲೇ ಇದೀವಿ ಅಂತ ಅಲ್ವಾ, ಆರಿಜಿನ್ ಅಲ್ಲೇ, ಕರೆಕ್ಟ್ ಅಲ್ವಾ? ದಟ್ ಈಸ್ z ಈಕ್ವಲ್ ಟು 0 ಪಾಯಿಂಟ್ ಅಲ್ಲಿ ಇದೀವಿ ಅಂತ. ಸೊ ಮಾಡ್ z ಈಕ್ವಲ್ ಟು 0 ಇಫ್ ಅಂಡ್ ಓನ್ಲಿ z ಈಕ್ವಲ್ ಟು 0 ಅಂತ. ನೆಕ್ಸ್ಟ್ ಇದೆ ನೋಡಿ. ಸೊ ಮಾಡ್ z ಈಕ್ವಲ್ ಏನಾಗ್ಬಿಡುತ್ತೆ, ಮಾಡ್ z ಬಾರ್ ಆಗುತ್ತೆ. ಯಾಕೆ ಹೇಳಿ, z ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ತಗೊಳ್ತೀರಾ. ಸೊ ಮಾಡ್ z ಏನಾಗುತ್ತೆ, ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಸೊ z ಬಾರ್ ಏನಾಗುತ್ತೆ, ಎಕ್ಸ್ ಮೈನಸ್ ಐ ವೈ ಆಗುತ್ತೆ. ಸೊ ಮಾಡ್ z ಬಾರ್ ಈಕ್ವಲ್ ಏನಾಗುತ್ತೆ, ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಆಗ್ಬಿಡುತ್ತೆ. ಯಾಕೆ ಮೈನಸ್ ವೈ ಇದೆ ಇಲ್ಲಿ. ಅವಾಗ ಏನಾಗ್ಬಿಡುತ್ತೆ, ಅಗೇನ್ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡುತ್ತೆ ಪ್ಲಸ್ ವೈ ಸ್ಕ್ವೇರ್. ಸೊ ಹಾಗೆ ಏನಾಗ್ಬಿಡುತ್ತೆ, ಮಾಡ್ z ಈಕ್ವಲ್ ಟು ಮಾಡ್ z ಬಾರ್ ಬರ್ತಿದೆ. ಓಕೆನಾ. ನೆಕ್ಸ್ಟ್ z ಇಂಟು z ಬಾರ್ ಏನಾಗುತ್ತೆ ಹೇಳಿ, ಇದು ಇಂಪಾರ್ಟೆಂಟ್ ನೋಡಿ ಇವೆಲ್ಲ. z ಇಂಟು z ಬಾರ್ ಏನಾಗುತ್ತೆ, ಮಾಡ್ z ಸ್ಕ್ವೇರ್ ಆಗುತ್ತೆ. ಈಗ z ಈಕ್ವಲ್ ಟು ನಾವು ಎಕ್ಸ್ ಪ್ಲಸ್ ಐ ವೈ ತಗೊಂಡ್ರೆ ಮಾಡ್ z ಆಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಸೊ ಅಬ್ಸಲ್ಯೂಟ್ ವ್ಯಾಲ್ಯೂ ಅಲ್ವಾ. ಬಟ್ z ಈಕ್ವಲ್ ಟು ನಾವು ಇವಾಗ ಎಕ್ಸ್ ಪ್ಲಸ್ ಐ ವೈ ಅಂತ ತಗೊಂಡ್ರೆ, ತಗೊಂಡಿದೀವಿ, z ಬಾರ್ ಏನಾಗುತ್ತೆ, ಎಕ್ಸ್ ಮೈನಸ್ ಐ ವೈ ಆಗುತ್ತೆ. ಸೊ z ಇಂಟು z ಬಾರ್ ಏನಾಗುತ್ತೆ ಹೇಳಿ ನೋಡೋಣ, ಎಕ್ಸ್ ಪ್ಲಸ್ ಐ ವೈ ಇಂಟು ಎಕ್ಸ್ ಮೈನಸ್ ಐ ವೈ ಆಗುತ್ತೆ. ಸೊ z ಇಂಟು z ಬಾರ್ ಏನಾಗ್ಬಿಡುತ್ತೆ, ಗೊತ್ತಿಲ್ಲ ಅದು, ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಪ್ರಕಾರ ಎಕ್ಸ್ ಸ್ಕ್ವೇರ್ ಮೈನಸ್ ಐ ವೈ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ z ಇಂಟು z ಬಾರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಏನಿದೆ ನೋಡಿ ಇಲ್ಲಿ, ಮಾಡ್ z ಸ್ಕ್ವೇರ್ ಇದೆ. ಸೊ ಮಾಡ್ z ಸ್ಕ್ವೇರ್ ಈಕ್ವಲ್ ಟು z ಇಂಟು z ಬಾರ್ ಆಗುತ್ತೆ. ಇವೆಲ್ಲ ನೋಡಿ ಡೈರೆಕ್ಟ್ ಆಗಿ ರಿಸಲ್ಟ್ ಗೊತ್ತಿರ್ಬೇಕು. ಯಾಕಂದ್ರೆ ನಾಳೆ ಇನ್ನೊಂದು ಇಂಟಿಗ್ರೇಷನ್ ಸಾಲ್ವ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಅಲ್ಲಿ ಕೊಟ್ಬಿಡ್ತಾರೆ. ಸೊ ಮಾಡ್ z ಸ್ಕ್ವೇರ್ ಇಂಟು ಡಿ ಝೆಡ್ ಅಂತ. ಓಕೆನಾ. ಅವಾಗ ಇದನ್ನೆಲ್ಲ ತಗೋಬೇಕಾಗಿರುತ್ತೆ ನಾವಿಲ್ಲಿ. ಮಾಡ್ z ಸ್ಕ್ವೇರ್ ಏನಾಗ್ಬಿಡುತ್ತೆ ಹೇಳಿ ನೋಡೋಣ, ಇಲ್ಲಿ ಏನ್ ತಗೋಬೇಕಲ್ಲಿ, z ಇಂಟು z ಬಾರ್ ಡಿ ಝೆಡ್. Z ಬಾರ್. ನೆಕ್ಸ್ಟ್ ಮಾಡ್ z ಈಕ್ವಲ್ ಟು 1 2 ಹಿಂಗೆಲ್ಲ ಕೊಟ್ಟಿರ್ತಾರಲ್ವಾ. ಸೊ ಅವಾಗೆಲ್ಲ ಬೇಕಾಗುತ್ತೆ ಇವು ಫಾರ್ಮುಲಾಸ್, ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಇವಾಗ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ನಿಮಗೆ ಆಲ್ರೆಡಿ ಗೊತ್ತಾಯ್ತಲ್ವಾ. ಇವಾಗ z1 ಅನ್ನೋದು x1 y1 ತಗೊಂತೀವಿ, z2 ಏನ್ ತಗೊಳ್ತೀವಿ ಹೇಳಿ, x2 y2 ತಗೊಳ್ತೀವಿ. ಸೊ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಏನಾಗ್ಬಿಡುತ್ತೆ, ಸ್ಕ್ವೇರ್ ರೂಟ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಆಗುತ್ತಲ್ವಾ. ಇನ್ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಸಿಂಪಲ್ ಫಾರ್ಮ್ ಅಲ್ಲಿ ಇದೆ, ನಿಮ್ಗೆ ಬರ್ಕೊಂಡ್ಬಿಟ್ರೆ ಮುಗೀತು. ಏನು, ಮಾಡ್ z1 ಮೈನಸ್ z2. ಸೊ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ z1 z2 ಡಿಫರೆನ್ಸ್. ಓಕೆನಾ. ಯಾಕೆಂದ್ರೆ ಏನಾಗ್ಬಿಡುತ್ತೆ ಹೇಳಿ, ಮಾಡ್ ಆಫ್ x1 y1 ಮೈನಸ್ x2 y2 ಆಗುತ್ತೆ. ಸೊ ಇವಾಗ ಏನಾಗುತ್ತೆ ಅಲ್ಲಿ, x1 ಮೈನಸ್ x2 y1 ಮೈನಸ್ y2 ಆಗುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ, ಇದು ಈ ಕಾಂಪ್ಲೆಕ್ಸ್ ನಂಬರ್ ಬರ್ತಿದೆ ಅಲ್ವಾ, ಸ್ಕ್ವೇರ್ ರೂಟ್ x1 ಮೈನಸ್ x2 ಹೋಲ್ ಸ್ಕ್ವೇರ್ ಮಾಡಿದೆ ಪ್ಲಸ್ y1 ಮೈನಸ್ y2 ಹೋಲ್ ಸ್ಕ್ವೇರ್, ಸೇಮ್ ಅದೇ ಬರ್ತಿದೆ ಅಲ್ವಾ. ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಏನಾಗ್ಬಿಡುತ್ತೆ ಹೇಳಿ, ಮಾಡಲಸ್ ಆಫ್ z1 ಮೈನಸ್ z2 ಅಂತ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ. ಸೊ ಮಾಡಲಸ್ ಆಫ್ z1 ಇಂಟು z2 ಸ್ಪ್ಲಿಟ್ ಆಗ್ಬಿಡುತ್ತೆ. ಸೊ ಮಾಡ್ z1 ಇಂಟು ಮಾಡ್ z2 ಇವೆಲ್ಲ ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟ್ ಇಲ್ಲಿ ಕ್ವೋಷನ್ ಬಂದಾಗ ಏನಾಗ್ಬಿಡುತ್ತೆ, ಸೊ ಮಾಡ್ z1 ಬೈ z2 ಈಕ್ವಲ್ ಟು ಮಾಡ್ z1 ಬೈ ಮಾಡ್ z2 ಆಗುತ್ತೆ. ಸೊ ಪ್ರೊವೈಡೆಡ್ z2 ನಾಟ್ ಈಕ್ವಲ್ ಟು 0. ಓಕೆ, ಇಷ್ಟು ನೋಡ್ಕೊಳ್ಳಿ ಸಾಕಿ ಸದ್ಯಕ್ಕೆ. ಓಕೆ, ನೆಕ್ಸ್ಟ್ ಇದು ಆಲ್ರೆಡಿ ಗೊತ್ತಿದೆಯಲ್ವಾ ನಿಮ್ಗೆ, ಏನ್ ಹೇಳಿದು, ಸೊ ಟ್ರಯಾಂಗುಲರ್ ಇನ್ಇಕ್ವಾಲಿಟಿ ಅಂತ ಬರುತ್ತೆ. ಸೊ ಮಾಡ್ z1 ಪ್ಲಸ್ z2 ಆಲ್ವೇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮಾಡ್ z1 ಪ್ಲಸ್ ಮಾಡ್ z2 ಆಗಿರುತ್ತೆ. ಸೊ ಸಿಂಪಲ್ ಇನ್ಇಕ್ವಾಲಿಟಿ, ಇದು ತುಂಬಾ ಇಂಪಾರ್ಟೆಂಟ್, ಇದನ್ನ ನೋಡ್ಕೊಳ್ಳಿ. ಓಕೆನಾ. ಇಲ್ಲಿ ವಿತ್ ಪ್ರೂಫ್ ಇದೆ, ಯಾರಿಗೆ ಇಂಟ್ರೆಸ್ಟ್ ಇದೆ ನೋಡಿ ಅವ್ರಿಗೆಲ್ಲ ನೋಡ್ಕೋಬಹುದು. ಇದು ಇವಾಗ ಟೈಮ್ ಇಲ್ಲ ನಮ್ಗೆ, ಅದಕ್ಕೆ ಎಷ್ಟು ಮಾಡ್ಕೊಂಡು ಹೋಗ್ತಿರ್ತೀವಿ. ಇದು ಕೂಡ ಇಂಪಾರ್ಟೆಂಟ್. ಇಲ್ಲೇನಿದೆ ನೋಡಿ ಇನ್ಇಕ್ವಾಲಿಟಿ, ಬೇಕಾದ್ರೆ ನಾವು ಎರಡು ಮರ್ಜ್ ಮಾಡ್ಕೊಂಡ್ಬಿಡಿ ಇಲ್ಲಿ ಈ ತರ. ಸೊ ಮಾಡ್ z1 ಪ್ಲಸ್ ಆರ್ ಮೈನಸ್ ಮಾಡ್ z2 ಇದೆ ನೋಡಿ, ಆಲ್ವೇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಮಾಡ್ z1 ಪ್ಲಸ್ ಮಾಡ್ z2. ಓಕೆನಾ. ಸೊ ಲೆಸ್ ದನ್ ಆರ್ ಈಕ್ವಲ್ ಟು ಸೊ ಮಾಡ್ ಆಫ್ ಮಾಡ್ z1 ಮೈನಸ್ z2 ಈ ತರ ಇದೆ. ಇನ್ಇಕ್ವಾಲಿಟಿ ನೋಡ್ಕೊಡಿ, ಇದು ಕೂಡ ಇಂಪಾರ್ಟೆಂಟ್. ಇಷ್ಟಿದಾವ ನೋಡಿ, ಇಷ್ಟು ನೋಡ್ಕೊಂಡ್ರೆ ಆಯ್ತು. ಎರಡನ್ನೂ ಮರ್ಜ್ ಮಾಡಿ ಬರ್ದ್ಬಿಟ್ಟೆ ನಾನು ಒಂದರಲ್ಲಿ. ಸೊ ಪ್ಲಸ್ ಆರ್ ಮೈನಸ್. ಸಮ್ ಸ್ಟ್ಯಾಂಡರ್ಡ್ ಡೆಫಿನೇಷನ್ಸ್ ಇದೆ ಇಲ್ಲಿ. ಸೊ ಇನ್ ಕಾಂಪ್ಲೆಕ್ಸ್ ಪ್ಲೇನ್ ತಗೊಂಡಾಗ ಫಸ್ಟ್ ಒನ್ ನೋಡಿ ಇಲ್ಲಿ, ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಸಚ್ ದಟ್ ಸೊ ಮಾಡ್ z ಮೈನಸ್ ಎ
ಈಕ್ವಲ್ ಟು ಆರ್. ಸೊ ಮಾಡ್ ಝಡ್ ಮೈನಸ್ ಎ ಈಕ್ವಲ್ ಟು ಆರ್ ಅಂತ ಇದೆ ಇಲ್ಲಿ ನೋಡಿ. ಇಲ್ಲಿ ಮಾಡ್ ಝಡ್ ಮೈನಸ್ ಎ ಈಕ್ವಲ್ ಟು ಆರ್ ಅಂದ್ರೆ ಸರ್ಕಲ್. ಓಕೆನಾ, ಸರ್ಕಲ್ ವಿತ್ ಸೆಂಟರ್ ಏನಿದೆ ನೋಡಿ, ಇಲ್ಲಿ ಎ ಇದೆ. ಸೊ ಎ ತಗೋಬೇಕಿದೆ ಇಲ್ಲಿ. ಓಕೆನಾ, ವಿತ್ ರೇಡಿಯಸ್ ಏನಿದೆ ನೋಡಿ, ಇಲ್ಲಿ ಆರ್ ಇದೆ. ಸೊ ವಿತ್ ರೇಡಿಯಸ್ ಆರ್ ಇದೆ. ಸೊ ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಈ ತರ ಸ್ಯಾಟಿಸ್ಫೈ ಆಗಬೇಕು ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ ನೋಡೋಣ. ಹಿಂಗಿದೆ, ಹಿಂಗೆ ಸೆಂಟರ್ ದಟ್ ಈಸ್ ಎ ತಗೊಂಡಿದ್ದಾರೆ, ವಿತ್ ರೇಡಿಯಸ್ ಆರ್ ತಗೊಂಡಿದ್ದಾರೆ. ಓಕೆನಾ, ವಿತ್ ರೇಡಿಯಸ್ ಆರ್. ಸೊ ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಕಾಂಪ್ಲೆಕ್ಸ್ ನಂಬರ್ಸ್ ಎಲ್ಲಿ ತಗೋಬೇಕಂದ್ರೆ ನೋಡಿ, ಇಲ್ಲಿ ಈ ತರ ಇನ್ಇಕ್ವಾಲಿಟಿ ಓಲ್ಡ್ ಆಗೋ ನಂಬರ್ಸ್ ಎಲ್ಲಿ ಬರುತ್ತೆ ಅಂದ್ರೆ ಓನ್ಲಿ ಬೌಂಡ್ರಿ. ನೋಡಿ ಇಲ್ಲಿ ಬೌಂಡ್ರಿ ಮೇಲೆ ಇದೆ ನೋಡಿ ನಂಬರ್ಸ್. ಈಗ ಇದು ಎಕ್ಸ್ ವೈ ಪ್ಲೇನ್ ಅನ್ಕೊಂಬಿಡಿ, ಈ ತರ ಒಂದು ಸರ್ಕಲ್ ಇದೆ ಇಲ್ಲಿ. ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಯಾವನ್ನ ಚೂಸ್ ಮಾಡ್ಬೇಕಂದ್ರೆ ಓನ್ಲಿ ಇಲ್ಲಿದೆ ನೋಡಿ, ಈ ಬೌಂಡ್ರಿ ಮೇಲೆ ಬರ್ತಿದೆಯಲ್ವಾ, ವಿತ್ ರೇಡಿಯಸ್ ಆರ್, ಇಷ್ಟನ್ನು ಮಾತ್ರ ತಗೋಬೇಕು. ಸೊ ಅಂತ ಎಲ್ಲ ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಇದೆ ನೋಡಿ. ಸರ್ಕಲ್ ವಿತ್ ಸೆಂಟರ್ ಅಟ್ ಝಡ್ ಈಕ್ವಲ್ ಎ ಅಂಡ್ ಆಫ್ ರೇಡಿಯಸ್ ಆರ್. ಈ ತರ ಡಿನೋಟ್ ಮಾಡ್ತೀವಿ ನಾವು. ಸೊ ಇವಾಗ ಏನಾದ್ರು ಲೆಸ್ ದೆನ್ ಆರ್ ತಗೊಂಡ್ವಿ ಅಂತ ಇಟ್ಕೊಳ್ಳಿ. ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಸಚ್ ದಟ್ ಝಡ್ ಮೈನಸ್ ಎ ಸೇಮ್ ವಿತ್ ಸೆಂಟರ್ ಎ ಲೆಸ್ ದೆನ್ ಆರ್ ತಗೊಂಡ್ರೆ ಏನಾಗ್ಬಿಡುತ್ತೆ ಅಂದ್ರೆ ಈ ಬೌಂಡ್ರಿ ಇದೆ ನೋಡಿ ಆರ್. ಸೊ ಅದನ್ನ ಬಿಡ್ಬೇಕು, ಯಾಕಂದ್ರೆ ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಇದೆ. ಸೊ ಅವಾಗ ಏನಾಗ್ಬಿಡುತ್ತೆ ಹೇಳಿ, ಇಲ್ಲಿ ಒಳಗಿರೋ ಪಾಯಿಂಟ್ಸ್ ಎಲ್ಲ ಬಂದ್ಬಿಡುತ್ತೆ. ಇಂಟೀರಿಯರ್ ಪಾಯಿಂಟ್ಸ್ ಅಂತ ತಗೊಳ್ತೀವಿ ನಾವು. ಏನಾ ಕ್ಲಿಯರಾ? ಈ ಎಲ್ಲ ಕಾಂಪ್ಲೆಕ್ಸ್ ನಂಬರ್ಸ್ ಇದು ಓನ್ಲಿ ಬೌಂಡ್ರಿ. ಈಕ್ವಲ್ ಅಂದ್ರೆ ಓನ್ಲಿ ಬೌಂಡ್ರಿ. ಸೊ ಲೆಸ್ ದೆನ್ ಆರ್ ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ, ಇಂಟೀರಿಯರ್ ಪಾಯಿಂಟ್ಸ್ ಆಗ್ಬಿಡುತ್ತೆ. ಓಕೆನಾ? ಸೊ ಇಟ್ ಇಸ್ ಓಪನ್ ಡಿಸ್ಕ್. ಇದ್ರೇನಂತ ಕರಿತೀವಿ ನಾವು ಇವಾಗ, ಓಪನ್. ಸೊ ಲೆಸ್ ದೆನ್ ಆರ್ ಅಂತ ಬಂದ್ರೆ ಓಪನ್ ಅಂತ. ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಬಂದ್ರೆ ಕ್ಲೋಸ್ ಡಿಸ್ಕ್ ಆಗ್ಬಿಡುತ್ತೆ. ಓಕೆನಾ, ಇಲ್ಲಿದೆ ನೋಡಿ. ಸೊ ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಸಚ್ ದಟ್ ಮಾಡ್ ಝಡ್ ಮೈನಸ್ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಆರ್. ಇದೇನಂತ ಕರಿತೀವಿ ನಾವು ಇವಾಗ, ಕ್ಲೋಸ್ ಡಿಸ್ಕ್ ಅಂತ ಕರಿತೀವಿ. ಅಂದ್ರೆ ಇಂಟೀರಿಯರ್ ಪಾಯಿಂಟ್ಸ್ ತಗೋಬೇಕು, ಜೊತೆಗೆ ಏನ್ ತಗೋಬೇಕು ಹೇಳಿ, ಬೌಂಡ್ರಿ ಪಾಯಿಂಟ್ಸ್ ತಗೋಬೇಕು. ಸೊ ಇಂಟೀರಿಯರ್ ಪಾಯಿಂಟ್ಸ್ ಏನಾಗ್ಬಿಡುತ್ತೆ, ಲೆಸ್ ದನ್ ಬರುತ್ತೆ. ಬೌಂಡ್ರಿ ಪಾಯಿಂಟ್ಸ್ ಏನಾಗ್ಬಿಡುತ್ತೆ, ಈಕ್ವಾಲಿಟಿ ಬಂದ್ಬಿಡುತ್ತೆ. ಯಾಕೆ, ಈಕ್ವಲ್ ಆರ್. ಸೊ ಅವಾಗ ಇಲ್ಲಿ ಲೆಸ್ ದನ್ ಆರ್ ಈಕ್ವಲ್ ಟು ಆರ್ ಬಂದ್ಬಿಡುತ್ತೆ. ಕ್ಲಿಯರಾ? ಇದು ಕ್ಲೋಸ್ ಡಿಸ್ಕ್ ಆಗ್ಬಿಡುತ್ತೆ. ಓಕೆನಾ, ಕ್ಲೋಸ್ ಡಿಸ್ಕ್. ಸೊ ಇದು ಓಪನ್ ಆಗ್ಬಿಡುತ್ತೆ. ಸೊ ಓಪನ್ ಡಿಸ್ಕ್. ಸೊ ನೆಕ್ಸ್ಟ್ ಎಕ್ಸ್ಟೀರಿಯರ್ ಆಫ್ ದ ಡಿಸ್ಕ್ ಇದೆ ನೋಡಿ. ಅಂದ್ರೆ ಗ್ರೇಟರ್ ದೆನ್ ಆರ್ ತಗೋಬೇಕು. ಅಂದ್ರೆ ಈ ತರ ಇದೆ, ಇವಾಗ ಒಂದು ಸರ್ಕಲ್ ಇದೆ ಈ ತರ. ಸೊ ಇದು ಒಳಗೆ ಬಂದ್ರೆ ಇಂಟೀರಿಯರ್. ಸೊ ಔಟ್ ಸೈಡ್ ತಗೊಂಡ್ಬಿಟ್ರೆ ಇದೇನಾಗ್ಬಿಡುತ್ತೆ ಹೇಳಿ, ಎಕ್ಸ್ಟೀರಿಯರ್ ಪಾಯಿಂಟ್ಸ್ ಅಂತ. ಸೊ ಎಕ್ಸ್ಟೀರಿಯರ್ ಪಾಯಿಂಟ್ಸ್. ಕ್ಲಿಯರಾ? ಅರ್ಥ ಆಯ್ತಾ? ಎಸ್ ಸರ್. ಅಷ್ಟೇ. ಓಕೆನಾ? ಓಕೆ, ನೆಕ್ಸ್ಟ್ ನೋಡಿ. ಸೊ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಂತ ಬರುತ್ತೆ. ಇದು ಇಂಪಾರ್ಟೆಂಟ್, ಇದು ಫಾರ್ಮುಲಾ. ಇಲ್ಲಿ ನೋಡಿ, ಇಲ್ಲಿ ಏನಂತಂದ್ರೆ ಮಾಡ್ ಝಡ್ ಮೈನಸ್ ಝಡ್ ನಾಟ್ ಈಕ್ವಲ್ ಟು ಆರ್. ಓಕೆನಾ, ಇದು ಸರ್ಕಲ್. ಓಕೆನಾ, ಸರ್ಕಲ್ ಆಫ್ ಸೆಂಟರ್ ಝಡ್ ನಾಟ್ ಇದೆ, ವಿತ್ ರೇಡಿಯಸ್ ಆರ್ ಇದೆ. ಸೊ ಇದಕ್ಕೆ ಪ್ಯಾರಾಮೆಟ್ರಿಕ್ ಫಾರ್ಮ್ ಏನ್ ಬರ್ತದೆ ನೋಡಿ, ಝಡ್ ಈಕ್ವಲ್ ಟು ಝಡ್ ನಾಟ್ ಪ್ಲಸ್ ಆರ್ ಇಂಟು ಇ ಪವರ್ ಐ ಥೀಟಾ ಅಂತ ಬರುತ್ತೆ. ಇದು ಗೊತ್ತಿರಬೇಕು ನಿಮಗೆ, ಪ್ಯಾರಾಮೆಟ್ರಿಕ್ ಫಾರ್ಮ್ ಅಂತ ಕರಿತೀವಿ ಇದನ್ನ. ಸೊ ಅಲ್ಲಿ ಏನಾಗಿದೆ ನೋಡಿ ಇಲ್ಲಿ. ಸೊ ಎಕ್ಸ್ ವೈ ಪ್ಲೇನ್ ಹಿಂಗಿರುತ್ತಲ್ವಾ, ದಿಸ್ ಇಸ್ ಎಕ್ಸ್ ವೈ ಪ್ಲೇನ್. ಸೊ 0 ಸ್ಟಾರ್ಟ್ ಆಗಿ ಅಗೇನ್ ಒಂದು ರೊಟೇಷನ್ ಏನಾಗ್ಬಿಡುತ್ತೆ, ಆಂಟಿ ಕ್ಲಾಕ್ ವೈಸ್ ಬಂದ್ಬಿಟ್ರಲ್ಲಿ 360 ಡಿಗ್ರಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಆಂಗಲ್ ಏನ್ ತಗೊಳ್ತಾರೆ, ಥೀಟಾ 0 ಲೆಸ್ ದನ್ ಈಕ್ವಲ್ ಟು ಥೀಟಾ ಲೆಸ್ ದನ್ ಈಕ್ವಲ್ ಟು 2π ಪೂರ್ತಿ. ಸೊ ಒಂದು ರೊಟೇಷನ್ ಏನಾಗ್ಬಿಡುತ್ತೆ ಇಲ್ಲಿ 360 ಡಿಗ್ರಿ, ಒಂದರಲ್ಲಿ 2π ಆಗ್ಬಿಡುತ್ತೆ. ಓಕೆನಾ? ಸೊ ದಿಸ್ ಇಸ್ ದ ಪ್ಯಾರಾಮೆಟ್ರಿಕ್ ಫಾರ್ಮ್. ಸೊ ಮಾಡ್ ಝಡ್ ಮೈನಸ್ ಝಡ್ ನಾಟ್ ಈಕ್ವಲ್ ಟು ಆರ್ ಕೊಟ್ಟಾಗ, ಸೊ ಝಡ್ ಈಕ್ವಲ್ ಟು ಝಡ್ ನಾಟ್ ಪ್ಲಸ್ ಆರ್ ಇಂಟು ಇ ಪವರ್ ಐ ಥೀಟಾ. ಸೊ ಆರ್ ಇಲ್ಲಿದೆ ನೋಡಿ, ಬಂದ್ಬಿಡುತ್ತೆ ಅಷ್ಟೇ. ಸೊ ಯಾಕೆ ಈ ಫಾರ್ಮ್ ಬರುತ್ತೆ ಅಂದ್ರೆ ಬೇಕಾದ್ರೆ ನೋಡಿ, ಝಡ್ ನಾಟ್ ಈ ಕಡೆ ತಗೊಂಡ್ಬಿಡಿ, ಅವಾಗ ಏನಾಗ್ಬಿಡುತ್ತೆ, ಝಡ್ ಮೈನಸ್ ಝಡ್ ನಾಟ್ ಈಕ್ವಲ್ ಟು ಆರ್ ಇಂಟು ಇ ಪವರ್ ಐ ಥೀಟಾ. ಸೊ ಎರಡು ಕಡೆ ಮಾಡ್ ಅಪ್ಲೈ ಮಾಡ್ಬಿಟ್ಟು ಏನಾಗ್ಬಿಡುತ್ತೆ, ಇದು ಮಾಡ್ ಝಡ್ ಮೈನಸ್ ಝಡ್ ನಾಟ್ ಈಕ್ವಲ್ ಟು ಸೊ ಆರ್. ಸೊ ಮಾಡ್ ಇ ಪವರ್ ಐ ಥೀಟಾ ಏನಾಗ್ಬಿಡುತ್ತೆ, ಮಾಡ್ ಇ ಪವರ್ ಐ ಥೀಟಾ ಆಲ್ವೇಸ್ 1 ಅಂತ ಇದೆ ರಿಸಲ್ಟ್. ನೆಕ್ಸ್ಟ್ ಬರುತ್ತೆ, ಸೊ ಆರ್ ಇಂಟು 1 ಆರ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಸೊ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಂತ ಕರಿತೀವಿ ನಾವು ಅದನ್ನು. ಓಕೆ, ನೆಕ್ಸ್ಟ್ ಇಲ್ಲಿದೆ ನೋಡಿ, ಇದು ಈ ರಿಸಲ್ಟ್ ಇದೆ ನೋಡಿ, ಇಂಪಾರ್ಟೆಂಟ್ ಇದು. ಓಕೆನಾ? ಇಂತ ನಾಳೆ ಕೊಟ್ಬಿಡ್ತಾರೆ ನಮಗೆ ಎಕ್ಸಾಮ್ ಅಲ್ಲಿ. ಈ ತರದ್ ಕೊಟ್ಬಿಟ್ಟು ಇದೇನು ಸರ್ಕಲ್ ಆಗುತ್ತೋ, ಪ್ಯಾರಾಬೋಲ್ ಆಗುತ್ತೋ, ಎಲಿಪ್ಸ್ ಆಗುತ್ತೋ ಅಂತ ಕೊಡ್ತಾರೆ. ಅದಕ್ಕೆ ನೋಡ್ಕೋಬೇಕಿದು ಏನಿದೆ ನೋಡಿ ಇಲ್ಲಿ, ಮಾಡ್ ಝಡ್ ಸ್ಕ್ವೇರ್ ಮೈನಸ್ 2 ಟೈಮ್ಸ್ ರಿಯಲ್ ಪಾರ್ಟ್ ಆಫ್ ಎ ಬಾರ್ ಝಡ್ ಪ್ಲಸ್ ಮಾಡ್ ಎ ಸ್ಕ್ವೇರ್ ಈಕ್ವಲ್ ಟು ಬಿ ಸ್ಕ್ವೇರ್. ಓಕೆನಾ? ವಿತ್ ಸೆಂಟರ್ ಏನಿದೆ ನೋಡಿ ಇಲ್ಲಿ, ಝಡ್ ಈಕ್ವಲ್ ಟು ಎ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಸೆಂಟರ್, ಇಲ್ಲಿ ಎ ಕೊಟ್ಟಿದಾರಲ್ವ, ಅದು ಸೆಂಟರ್ ಆಫ್ ಎ ಸರ್ಕಲ್ ಅಂತ. ನೆಕ್ಸ್ಟ್ ಇಲ್ಲಿ ಬಿ ಇದೆ ನೋಡಿ, ಅದು ರೇಡಿಯಸ್ ಆಫ್ ಎ ಸರ್ಕಲ್ ಅಂತ. ಸೊ ರೇಡಿಯಸ್ ಆಫ್ ಎ ಸರ್ಕಲ್ ಅಂತ. ಇಲ್ಲಿ ವಿತ್ ಪ್ರೂಫ್ ಇದೆ ನೋಡಿ, ಇಲ್ಲಿ ಝಡ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ತಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಸೆಂಟರ್ ಇದೆ ಅಲ್ವಾ, ಅದು ಆಲ್ಫಾ ಪ್ಲಸ್ ಅಥವಾ ಎ ಪ್ಲಸ್ ಐ ಬಿ ಫಾರ್ಮಲ್ ಇದೆ ಅಂತ ತಗೊಂಡಿದ್ದಾರೆ, ಅಥವಾ ಆಲ್ಫಾ ಪ್ಲಸ್ ಬೀಟಾ ತಗೊಳ್ಳಿ. ತಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ನೀವು. ಸೊ ಸಾಲ್ವ್ ಮಾಡಿ,
ನಮಗೆ ಕೊನೆಗೆ ಏನ್ ಬರುತ್ತೆ ಅಂತ ಇದು ಈಕ್ವೇಶನ್ ಆಫ್ ಸರ್ಕಲ್ ಬರುತ್ತೆ ಓಕೆನಾ. ಈಕ್ವೇಶನ್ ಆಫ್ ಸರ್ಕಲ್ ವಿತ್ ಸೆಂಟರ್ ಏನ್ ಬರ್ತಿದೆ ನೋಡಿ ಇಲ್ಲಿ ಆಲ್ಫಾ ಕಾಮ ಬೀಟಾ ಬರ್ತಿದೆ. ಸೊ ದಟ್ ಈಸ್ ಇಲ್ಲಿ ಏನ್ ತಗೊಂಡಿದೀವಿ ಅದೇ ಬರುತ್ತೆ ಓಕೆನಾ. ವಿತ್ ಸೆಂಟರ್ ಆಲ್ಫಾ ಕಾಮ ಬೀಟಾ ಅಂಡ್ ರೇಡಿಯಸ್ ಏನ್ ತಗೊಂಡಿದೀವಿ ಇಲ್ಲಿ ಬಿ ತಗೊಂಡಿದೀವಿ. ಸೊ ಬಿ ಬರುತ್ತೆ ಓಕೆನಾ. ಅಂದ್ರೆ ಈ ತರ ನಿಮ್ಗೆ ಏನಾದ್ರು ಎಕ್ಸಾಮ್ ಅಲ್ಲಿ ಕೊಟ್ರೆ ಇದೇನಾಗುತ್ತೆ ಇದು ರೆಪ್ರೆಸೆಂಟ್ ಏನ್ ಹೇಳಿ ನೋಡೋಣ. ದಿಸ್ ಈಕ್ವೇಶನ್ ರೆಪ್ರೆಸೆಂಟ್ಸ್ ಎ ಸರ್ಕಲ್ ಅಂತ. ಸರ್ಕಲ್ ಆಗುತ್ತೆ ಅಂತ ಅಂದ್ರೆ ಇವಾಗ ಏನ್ ಮಾಡ್ತಾರೆ ಅಂದ್ರೆ ನೋಡಿ ಇಲ್ಲಿ ಎಗೆ ಒಂದು ನಂಬರ್ ಕೊಟ್ಬಿಡ್ತಾರೆ ಅವರಲ್ಲಿ. ಎಗೆ ಒಂದು ಸೆಂಟರ್ ತಗೊಂಡ್ಬಿಡ್ತಾರೆ, ಐ ಅಂತ ತಗೊಳ್ತಾರೆ ಅನ್ಕೊಳ್ಳಿ. ನೆಕ್ಸ್ಟ್ ಬಿ ಗೆ ವಿತ್ ರೇಡಿಯಸ್ 2 ಕೊಡ್ತಾರೆ. ಸೊ ಕೊಟ್ಬಿಟ್ಟು ಒಂದು ಈಕ್ವೇಶನ್ ಕೊಟ್ಬಿಡ್ತಾರೆ. ಸೊ ಮಾಡ್ ಝಡ್ ಸ್ಕ್ವೇರ್ ಮೈನಸ್ 2 ಟೈಮ್ಸ್ ರಿಯಲ್ ಪಾರ್ಟ್ ಆಫ್ ಸೊ ಐ ಬಾರ್ ಇಂಟು ಝೆಡ್ ಪ್ಲಸ್ ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ ಮಾಡ್ ಐ ಸ್ಕ್ವೇರ್ ಈಕ್ವಲ್ ಟು 4 ಆಗುತ್ತೆ. ಸೊ ಮಾಡ್ ಝಡ್ ಸ್ಕ್ವೇರ್ ಮೈನಸ್ 2 ಟೈಮ್ಸ್ ರಿಯಲ್ ಪಾರ್ಟ್ ಆಫ್ ಐ ಬಾರ್ ಏನಾಗ್ಬಿಡುತ್ತೆ ಮೈನಸ್ ಐ ಝಡ್ ಆಗ್ಬಿಡುತ್ತೆ ಪ್ಲಸ್ ಇಲ್ಲಿ ಮಾಡ್ ಐ ಅಂದ್ರೆ 1 ಆಗುತ್ತೆ. ದಟ್ ಈಸ್ 1 ಈಕ್ವಲ್ ಟು 4 ಆಗುತ್ತೆ. ಸೊ ಇಲ್ಲಿ ಮೈನಸ್ ಆಚೆ ಬಂದ್ಬಿಟ್ರೆ ಏನಾಗುತ್ತೆ. ಸೊ ಮಾಡ್ ಝಡ್ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ರಿಯಲ್ ಪಾರ್ಟ್ ಆಫ್ ಐ ಝೆಡ್ ಈಕ್ವಲ್ ಟು 1 ಆ ಕಡೆ ತಗೊಂಡ್ಬಿಡ್ತಾರೆ 3 ಆಗ್ಬಿಡುತ್ತೆ. ಸೊ ಈ ತರ ಎಲ್ಲ ಕೊಟ್ಬಿಟ್ಟು ಇದೇನಾಗುತ್ತೆ ಅಂತ ಕೊಡ್ತಾರೆ. ಏನಾಗುತ್ತೆ ಹೇಳಿ ಇದು ಈ ತರ ಬಂದಾಗ ಈ ಫಾರ್ಮ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಸರ್ಕಲ್ ಆಗುತ್ತೆ ಅಂತ ನೋಡ್ಕೋಬೇಕು ನೀವು ಓಕೆನಾ. ಓಕೆ ನೆಕ್ಸ್ಟ್ ಇದಿದೆ ನೋಡಿ. ಸೊ ಇದು 2015 ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿಗೆ ಇದ್ರ ಮೇಲೆ ಕ್ವಶನ್ ಕೇಳ್ಬಿಟ್ಟಿದ್ದಾರೆ. ಏನಿದು ಝಡ್ ಇಂಟು ಝಡ್ ಬಾರ್ ಪ್ಲಸ್ ಎ ಇಂಟು ಝಡ್ ಬಾರ್ ಪ್ಲಸ್ ಎ ಬಾರ್ ಝಡ್ ಪ್ಲಸ್ ಬಿ ಈಕ್ವಲ್ ಟು 0 ಅಂತ ಕೊಟ್ಬಿಟ್ಟಿದ್ದಾರೆ ಅವರು ಓಕೆನಾ. ಸೊ ಕೊಟ್ಬಿಟ್ಟು ಸೊ ರೆಪ್ರೆಸೆಂಟ್ ಎ ಸರ್ಕಲ್ ವಿತ್ ಸೆಂಟರ್ ಝಡ್ ಈಕ್ವಲ್ ಟು ಮೈನಸ್ ಎ ಅಂಡ್ ರೇಡಿಯಸ್ ಈಕ್ವಲ್ ಟು ಕೊಟ್ಟಿದ್ದಾರೆ ನೋಡಿ ಸ್ಕ್ವೇರ್ ರೂಟ್ ಮಾಡ್ ಎ ಸ್ಕ್ವೇರ್ ಮೈನಸ್ ಬಿ. ಸೊ ಅವ್ರೇನ್ ಕ್ವಶನ್ ಕೊಟ್ಟಿದ್ದಾರೆ ಅಂತಂದ್ರೆ ಸೊ ಎಗೆ ಒಂದು ನಂಬರ್ ತಗೊಂಡಿದ್ರು ಅವರು. ಈಗ ನೋಡಿ ಈ ತರ ಝಡ್ ಇಂಟು ಝಡ್ ಬಾರ್ ಪ್ಲಸ್ ಸೊ ಎಗೆ ಒಂದು ನಂಬರ್ 2 ತಗೊಂಡು ಸೊ 2 ಝಡ್ ಬಾರ್ ಪ್ಲಸ್ 2 ಬಾರ್ ಝಡ್ ಪ್ಲಸ್ ಬಿ. ಸೊ ಬಿಗೆ ಒಂದು ಇಂತ ತಗೊಂಡಿದ್ದಾರೆ ಓಕೆನಾ. ಸೊ ಬಿ ಅಂತ ಒಂದು ನಂಬರ್ ತಗೊಂಡ್ಬಿಟ್ಟು ಈಕ್ವಲ್ ಟು 0. ಓಕೆ ಈ ಈಕ್ವೇಶನ್ ಏನ್ ರೆಪ್ರೆಸೆಂಟ್ ಮಾಡೋದು ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಸರ್ಕಲ್, ಸೆಕೆಂಡ್ ಆಪ್ಷನ್ ಪ್ಯಾರಾಬೋಲಾ, ಎಲಿಪ್ಸು, ನನ್ ಆಫ್ ದೀಸ್ ಯಾವ್ದಾಗುತ್ತೆ ಹೇಳಿ ಸರ್ಕಲ್ ಸರ್ಕಲ್ ಆಗುತ್ತೆ ಓಕೆನಾ. ಇದೇನಾಗ್ಬಿಡುತ್ತೆ ಹೇಳಿ ಇದು ಸರ್ಕಲ್ ಆಗುತ್ತೆ ಅಷ್ಟೇ. ಇದೇನಾದ್ರೂ ನಿಮಗೆ ಗೊತ್ತಾಗ್ಲಿಲ್ಲ ಸ್ವಲ್ಪ ನಿಮಗೆ ಎಕ್ಸಾಮ್ ಒಳಗೆ ಡಿಫಿಕಲ್ಟ್ ಆಯ್ತು ಅಂದ್ರೆ ಒಂದು ಕೆಲಸ ಮಾಡ್ಬೇಕು ನೀವು. ಝಡ್ ಈಕ್ವಲ್ ಏನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಮೈನಸ್ ಎ ಕೊಟ್ಟಿದ್ದಾರೆ ಅಲ್ವಾ. ನಾನೇನ್ ಮಾಡ್ತೀನಿ ಅಂದ್ರೆ ಸಿಂಪಲ್ ಆಗಿದ್ದಕ್ಕೆ 0 ತಗೊಂಡ್ಬಿಡ್ತೀನಿ ನಾನು. ತಗೋಬೋದಾ ಸೆಂಟರ್ ಆರಿಜಿನ್ ತಗೋಬೋದಾ. ತಗೊಂಡು ಏನಾಗುತ್ತೆ ಝಡ್ ಇಂಟು ಝಡ್ ಬಾರ್ ಪ್ಲಸ್ ಎ 0 ಆಗ್ಬಿಡುತ್ತೆ, ಅದು 0 ಆಗ್ಬಿಡುತ್ತೆ. ಸೊ ಬಿ ಇದೆ ನೋಡಿ ಓಕೆನಾ. ಸೊ ಬಿ ಹಂಗೆ ಬರ್ಕೊಳ್ತೀನಿ ನನಗೆ ಗೊತ್ತಿಲ್ಲ ಈಗ ಸಮ್ ರಿಯಲ್ ನಂಬರ್ ಹಂಗೆ ಬರ್ಕೊಳ್ಳಿ. ಸೊ ಝಡ್ ಇಂಟು ಝಡ್ ಬಾರ್ ಏನಾಗ್ಬಿಡುತ್ತೆ ಮಾಡ್ ಝಡ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಬಿ ಈಕ್ವಲ್ ಟು 0 ಆಗ್ಬಿಡುತ್ತೆ. ಸೊ ಝಡ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐವೇ ತಗೊಂಡಿರ್ತೀವ. ಸೊ ಮಾಡ್ ಝಡ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ಕೊಟ್ಬಿಟ್ರೆ ಏನಾಗುತ್ತೆ ಹೇಳಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಬಿ ಈಕ್ವಲ್ ಟು 0. ಎಂತ ಈಕ್ವೇಶನ್ ಇದು ಈಕ್ವೇಶನ್ ಆಫ್ ಸರ್ಕಲ್ ಅಂದ್ರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ವೈ ಸ್ಕ್ವೇರ್ ಪ್ಲಸ್ 2f xy ಪ್ಲಸ್ 2gx ಪ್ಲಸ್ ಸಿ ಈಕ್ವಲ್ ಟು 0 ಬರ್ತಿದೆ. ಈ ಫಾರ್ಮ್ ಬರ್ತಿದೆ ಅಲ್ವಾ. ಎಸ್ ಸರ್. ಎ ಸ್ಕ್ವೇರ್ ಪ್ಲಸ್ 2gx ಪ್ಲಸ್ 2fy ಪ್ಲಸ್ ಸಿ ಈಕ್ವಲ್ ಟು 0 ಬರ್ತಿದೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಇದು ಈಕ್ವೇಶನ್ ಆಫ್ ಸರ್ಕಲ್ ಆಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ. ನಿಮ್ಗೆ ಏನಾದ್ರು ಎಕ್ಸಾಮ್ ಒಳಗೆ ಕೊಟ್ರೆ ಇದು ಆರ್ಬಿಟ್ರಿ ಎ ಮತ್ತೆ ಎ ಬಾರ್ ಆರ್ಬಿಟ್ರಿ ಅಂತ ತಗೋಬೇಕಷ್ಟೇ. ಈಸಿ ಯಾವ್ದಾಗುತ್ತೆ ತಗೊಂಡು ಆಪ್ಷನ್ಸ್ ಅನ್ನ ಡಿಸ್ಕಾರ್ಡ್ ಮಾಡಬೇಕು. ಓಕೆ ನೆಕ್ಸ್ಟ್ ಇವಾಗ ನೋಡಿ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಕೆಳಗಡೆ. ಇದೇನಾಗುತ್ತೆ ಸೊ ಮಾಡ್ ಝಡ್ ಮೈನಸ್ ಝಡ್ 1 ಈಕ್ವಲ್ ಡಿವೈಡೆಡ್ ಬೈ ಝಡ್ ಮೈನಸ್ ಝಡ್ 2 ಈಕ್ವಲ್ ಟು ಎ ಕೊಟ್ಟಿದ್ದಾರೆ. ಸೊ ಎ ಬಿಲಾಂಗ್ಸ್ ಟು ಆರ್ ಅಂತೆ ಬಟ್ ಎ ನಾಟ್ ಈಕ್ವಲ್ ಟು 0 ಎ ನಾಟ್ ಈಕ್ವಲ್ ಟು 1 ಅಂತ ತಗೊಂಡಿದ್ದಾರೆ. ಸೊ ಆಲ್ಸೋ ರೆಪ್ರೆಸೆಂಟ್ ಎ ಸರ್ಕಲ್ ಅಂತೆ. ಸೊ ಆಲ್ಸೋ ರೆಪ್ರೆಸೆಂಟ್ ಎ ಸರ್ಕಲ್. ಈ ನೋಡಿ ಈ ಕ್ವಶನ್ಸ್ ಅಂದ್ರು KSET ಅಲ್ಲಿ ತುಂಬಾ ಸಲ ಕೇಳಿದ್ದಾರೆ. ಕರೆಕ್ಟ್ ಅಲ್ವಾ. ಏನ್ ಕೊಟ್ಬಿಟ್ಟಿದ್ದಾರೆ ಅವ್ರು ಹೇಳಿ ನೋಡೋಣ. ಮಾಡ್ ಝಡ್ ಮೈನಸ್ 1 ಡಿವೈಡೆಡ್ ಬೈ ಝಡ್ ಮೈನಸ್ 2 ಈಕ್ವಲ್ ಟು 2. ಇದೇನ್ ರೆಪ್ರೆಸೆಂಟ್ ಮಾಡೋದು ಅಂತ ಕೊಟ್ಬಿಡ್ತಾರೆ. ಏನ್ ರೆಪ್ರೆಸೆಂಟ್ ಮಾಡುತ್ತೆ ಹೇಳಿದ್ದು ಡೈರೆಕ್ಟ್ ರಿಸಲ್ಟ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಸರ್ಕಲ್. ಯಾಕೆ ಅಂತಂದ್ರೆ ಬೇಕಿದ್ರೆ ತಗೊಂಡ್ಬಿಡ ನೋಡಿಲಿ. ಸೊ ಝಡ್ ಮೈನಸ್ 1 ಇದೆ ಅಲ್ವಾ ಅಲ್ಲಿ. ಈ ಪ್ರಾಬ್ಲಮ್ ಅಲ್ಲಿ ಬರುತ್ತೆ ಸಾಲ್ವ್ ಮಾಡಿದ್ರೆ ಆಯ್ತು ಓಕೆನಾ. ಸೊ ಝಡ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ತಗೊಂಡ್ಬಿಟ್ರೆ ಆಯ್ತು ಅಷ್ಟೇ. ಅಲ್ಲಿ ಎಕ್ಸ್ ಪ್ಲಸ್ ಐ ವೈ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಐ ವೈ ಮೈನಸ್ 2 ಈಕ್ವಲ್ ಟು 2 ಕೊಟ್ಟಿದ್ದಾರೆ.
ಇವಾಗ ಏನಾಗ್ಬಿಡುತ್ತೆ ಮಾಡ್ z1 ಡಿವೈಡೆಡ್ ಬೈ z2 ಏನಾಗುತ್ತೆ ಹೇಳಿ ಮಾಡ್ z1 ಬೈ ಮಾಡ್ z2 ಆಗುತ್ತೆ. ಸೊ ಅದ್ರ ಪ್ರಕಾರ ಏನಾಗ್ಬಿಡುತ್ತೆ ಇದು ಆ ಕಡೆ ತಗೊಂಬಿಡಿ ಅಷ್ಟೇ. ಇವಾಗ ಮಾಡ್ ಅಪ್ಲೈ ಮಾಡೋದು ಏನಾಗುತ್ತೆ x-1 ಫಸ್ಟ್ ರಿಯಲ್ ಪಾರ್ಟ್ ಮತ್ತೆ ಇಮೇಜಿನರಿ ಪಾರ್ಟ್ ತಗೊಂಬಿಡಿ 2 ಟೈಮ್ಸ್ ಈ ಕಡೆ ಕಳಿಸ್ಬಿಡಿ x-2 ಪ್ಲಸ್ i ಬೈ ಆಗ್ಬಿಡುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ ಇವಾಗ ಮಾಡ್ ಅಂತಂದ್ರೆ ಸ್ಕ್ವೇರ್ ರೂಟ್ x-1 ಹೋಲ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಆಗುತ್ತೆ ಈಕ್ವಲ್ ಟು 2. ಇಲ್ಲಿ ಏನಾಗ್ಬಿಡುತ್ತೆ x-2 ಹೋಲ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಆಗುತ್ತೆ. ಸ್ಕ್ವೇರಿಂಗ್ ಅನ್ನು ಬೋಸ್ ಮಾಡ್ಬಿಟ್ರೆ ಏನಾಗ್ಬಿಡುತ್ತೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ಬಿಟ್ಟು x-1 ಹೋಲ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಈಕ್ವಲ್ ಟು 2 ಸ್ಕ್ವೇರ್ ಅಂದ್ರೆ 4 ಆಗುತ್ತೆ ಇಂಟು x-2 ಹೋಲ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಆಗ್ಬಿಡುತ್ತೆ. ಓಕೆನಾ, ಇದನ್ನ ಸಾಲ್ವ್ ಮಾಡಿ. ಇವಾಗ ಅದೇನ್ ಬರುತ್ತೆ ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ 2x ಪ್ಲಸ್ y ಸ್ಕ್ವೇರ್ ಆಗುತ್ತೆ ಈಕ್ವಲ್ ಟು ಇಲ್ಲಿ 4 ಟೈಮ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಮೈನಸ್ 4x ಆಗುತ್ತೆ ಪ್ಲಸ್ y ಸ್ಕ್ವೇರ್ ಅಂದ್ರೆ ಏನಾಗ್ಬಿಡುತ್ತೆ 4y ಸ್ಕ್ವೇರ್ ಆಗ್ಬಿಡುತ್ತೆ ಅಷ್ಟೇ. ಇವಾಗ ಇಲ್ಲಿ ಗೊತ್ತಾಗ್ಬಿಡುತ್ತೆ ನೋಡಿ ಸರ್ಕಲ್ ಆಗುತ್ತಾ ಆಗಲ್ಲ ಅಂತ ನೀವು ಹೆಂಗ್ ಮಾಡ್ಬೇಕಂದ್ರೆ ಈ ಕಡೆ ತಗೊಂಬಿಡಿ ಎಕ್ಸ್ ಸ್ಕ್ವೇರ್ ಈ ಕಡೆ ಹೋಗ್ಬಿಟ್ರೆ ಏನ್ಬಿಡುತ್ತೆ 4 ಟೈಮ್ಸ್ ಸ್ಕ್ವೇರ್ ಇದೆ ಅಲ್ವಾ, ಸೊ 3 ಟೈಮ್ಸ್ ಎಕ್ಸ್ ಸ್ಕ್ವೇರ್ ಆಗ್ಬಿಡುತ್ತೆ. ನೆಕ್ಸ್ಟ್ ಹೇಳಿ 4y ಸ್ಕ್ವೇರ್ ಇದೆ y Plus ಸ್ಕ್ವೇರ್ 3y square. ಸ್ಕ್ವೇರ್ ಆಗ್ಬಿಡುತ್ತೆ. ನೆಕ್ಸ್ಟ್ 16 ಇದೆ ಪ್ಲಸ್ 1 ಈ ಕಡೆ ಬಂದ್ಬಿಟ್ರೆ ಏನಾಗುತ್ತೆ ಮೈನಸ್ 15 ಆಗುತ್ತೆ. ಇಲ್ಲಿ 2x ಇದೆ ಮೈನಸ್ 16x ಇದೆ ಕಡೆ ಬಂದ್ಬಿಟ್ರೆ ಮೈನಸ್ 16. ಓಕೆ ಮೈನಸ್ 16 ಇದೆ. ಓಕೆ x = 0. ಇದೇನ್ ಬರ್ತಿದೆ ನೋಡಿ ಸರ್ಕಲ್ ಅಲ್ವಾ ಇದು Yes, sir. ಈಕ್ವೇಶನ್ ಆಫ್ ಸರ್ಕಲ್. ಸೊ ಅದಕ್ಕೆ ಇವೆಲ್ಲ ಲೇಟ್ ಆಗುತ್ತೆ ಎಕ್ಸಾಮ್ ಒಳಗೆ, ಇದೊಂದು ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ಬೆಟರ್ ಅಂತ ನಾವು ಹೇಳ್ತಿರೋದು. ಅರ್ಥ ಆಯ್ತಲ್ವಾ ಏನ್ ಬಂದ್ಬಿಡುದು ಇದು. Yes, sir. ಹಾ ಏನಾದ್ರು ಈ ಫಾರ್ಮಲ್ ಕೊಟ್ರೆ z-z1 ಡಿವೈಡೆಡ್ ಬೈ z-z2 ಡಿವೈಡೆಡ್ ಓಕೆ ಈಕ್ವಲ್ ಟು ಎ. ಸೊ ಎ ಬಿಲಾಂಗ್ಸ್ ಟು ಆರ್ ಕೊಟ್ಟಿರ್ತಾರೆ, ಎ ನಾಟ್ ಈಕ್ವಲ್ ಟು 0 ಎ ಈಕ್ವಲ್ ಟು 1 ಅಂದ್ರೆ ಇವಾಗ ಎ ಈಕ್ವಲ್ ಟು 0 ತಗೊಂಡ್ರೆ ಲೈನ್ ಆಗುತ್ತೆ, ಎ ಈಕ್ವಲ್ ಟು 1 ತಗೊಂಡ್ರೆ ಅದು ಕೂಡ ಲೈನ್ ಆಗುತ್ತೆ. ಸೊ ಅವ್ನ್ ಬಿಟ್ಟು ಬೇರೆ ಏನ್ ತಗೊಂಡ್ರು ಸರ್ಕಲ್ ಆಗುತ್ತೆ ಅಂತ ಅರ್ಥ. ಓಕೆನಾ, ಅದನ್ನೇ ಹೇಳ್ತಾರೆ ನೋಡಿ ಇಲ್ಲಿ ಈ ತರ ತಗೊಂಡ್ರೆ ಸರ್ಕಲ್ ಆಗುತ್ತೆ. ಇಲ್ಲಿ ಏನಾದ್ರೂ ನೋಡಿ ಇಲ್ಲಿ ಎ ಈಕ್ವಲ್ ಟು 0 ತಗೊಂಡ್ಬಿಟ್ರೆ z-z1 ಏನಾಗ್ಬಿಡುತ್ತೆ ಅದು ಏನಾಗುತ್ತೆ ಹೇಳಿ z-z1 ಲೈನ್ ಆಗುತ್ತೆ. ಓಕೆನಾ, ಸೊ ಎ ಈಕ್ವಲ್ ಟು 1 ತಗೊಂಡ್ಬಿಟ್ರೆ ಏನಾಗುತ್ತೆ ಇಲ್ಲಿ z-z1 ಇದು ಈ ಕಡೆ ಬಂದ್ಬಿಡುತ್ತೆ z-z2 ಆಗ್ಬಿಡುತ್ತೆ. ಸೊ ಇದೇನ್ ರೆಪ್ರೆಸೆಂಟ್ ಮಾಡೋದ್ರಲ್ಲಿದೆ ನೋಡಿ ರೆಪ್ರೆಸೆಂಟ್ ಸೊ ಲೈನ್ ಸೆಗ್ಮೆಂಟ್ ದಟ್ ಈಸ್ ಲೈನ್. ಓಕೆನಾ, ಸ್ಟ್ರೈಟ್ ಲೈನ್ ಬರ್ತಿದೆ. ಓಕೆನಾ, ಸ್ಟ್ರೈಟ್ ಲೈನ್ ಬರುತ್ತೆ ಅಷ್ಟೇ. ಅರ್ಥ ಆಯ್ತಲ್ವಾ. ಈ ರಿಸಲ್ಟ್ ಅಲ್ಲಿ ನೋಡಿ ಎರಡು ಇದಾವೆ, ಎರಡು ಇಂಪಾರ್ಟೆಂಟ್. ಸೊ ಎ ನಾಟ್ ಈಕ್ವಲ್ ಟು 0 ನಾಟ್ ಈಕ್ವಲ್ ಟು 1 ತಗೊಂಡ್ರೆ ಸರ್ಕಲ್ ಆಗುತ್ತೆ. ಎ ಈಕ್ವಲ್ ಟು 0 ಎ ಈಕ್ವಲ್ ಟು 1 ತಗೊಂಡ್ರೆ ಏನಾಗ್ಬಿಡುತ್ತೆ ಹೇಳಿ ಸ್ಟ್ರೈಟ್ ಲೈನ್ ಬರುತ್ತೆ. ಕ್ಲಿಯರಾ ಕ್ಲಿಯರಾ Yes, sir. ಯಾಕೆಂದ್ರೆ ನೋಡಿ ಇದೇ ಕ್ವಶನ್ ಅನ್ನು ಕೇಸ್ ಅಲ್ಲಿ ಕೊಟ್ಬಿಟ್ಟು ಫಸ್ಟ್ ಆಪ್ಷನ್ ಅಲ್ಲಿ ಸ್ಟ್ರೈಟ್ ಲೈನ್ ಕೊಟ್ಟಿದ್ದಾರೆ, ಸೆಕೆಂಡ್ ಆಪ್ಷನ್ ಅಲ್ಲಿ ಸರ್ಕಲ್ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬಿಟ್ರೆ ಮುಗೀತು ನೀವು. ಸೊ ಎ ನಾಟ್ ಈಕ್ವಲ್ ಟು 0 ಎ ನಾಟ್ ಈಕ್ವಲ್ ಟು 1 ಇಲ್ಲಿ ಏನಾದ್ರು 1 ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ ಸ್ಟ್ರೈಟ್ ಲೈನ್ ಆಗುತ್ತೆ, 2 ಕೊಟ್ರೆ ಸರ್ಕಲ್ ಆಗುತ್ತೆ. ಕ್ಲಿಯರಾ, ಈ ತರ ಅಪ್ಲೈ ಮಾಡ್ಬೇಕು. Sir, ಇವಿಷ್ಟೇ ಸ್ಟ್ಯಾಂಡರ್ಡ್ ಫಾರ್ಮ್ ಸರ್ಕಲ್ ಸ್ಟ್ರೇಟ್ ಲೈನ್. ಸರ್ ಇವಿಷ್ಟೇ ಸ್ಟ್ಯಾಂಡರ್ಡ್ ಫಾರ್ಮ್ ಮತ್ತೆ ಯಾವ ಇಲ್ಲ ಅಲ್ಲ ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ತಗೊಂಡ್ಬಂದ್ಬಿಟ್ಟಿದ್ದೀನಿ ನಾನು ಇಲ್ಲಿ. ಅಂದ್ರೆ ಈಗ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಇದಾವಲ್ವಾ, ವರ್ಕಪ್ ಬಂದಿದ್ದೀನಿ ನಾನು, ಇದನ್ನ ರೆಫರ್ ಮಾಡಿ. ಓಕೆನಾ, ಓಕೆ ಸರ್. ಇಲ್ಲಿದೆ ನೋಡಿ. ಸೊ ಮಾಡ್ z-z1 ಈಕ್ವಲ್ ಟು ಸೊ ಮಾಡ್ z-z1 ಬಾರ್ ಏನ್ ಬಂದ್ಬಿಡುತ್ತಂತೆ ಎಕ್ಸ್ ಆಕ್ಸಿಸ್ ಬರೋದಂತೆ. ಓಕೆನಾ, ಸೊ ಚೆಕ್ ಮಾಡಿ ಏನ್ ತಗೊಳ್ತೀರಾ ಹೇಳಿ ನೋಡೋಣ. z ಈಕ್ವಲ್ ಟು x ಪ್ಲಸ್ ಐ ತಗೊಳ್ಳಿ. z1 ಏನ್ ತಗೊಳ್ತೀರಾ x1 ಪ್ಲಸ್ ಐ y1 ತಗೊಳ್ಳಿ. ಓಕೆನಾ, ಸೊ ತಗೊಂಡು ಚೆಕ್ ಮಾಡಿ. ಡೌಟ್ಸ್ ಇದ್ರೆ ಕೇಳಿ, ಸದ್ಯಕ್ಕೆ ಸಾಕು ಇವಾಗ. ಡೌಟ್ಸ್ ಇದ್ರೆ ಕೇಳಿ.
ಸರ್ ಕಾಂಪ್ಲೆಕ್ಸ್ ಅಲ್ಲಿ ಎಷ್ಟು ಕ್ವಶನ್ಸ್ ಕೇಳ್ಬೋದು ಸರ್ ಸೆಟ್ಗೆ? ಕಾಂಪ್ಲೆಕ್ಸ್ ಅಲ್ಲಿ ಮ್ಯಾಕ್ಸಿಮಮ್ 10 ಕೇಳಿದಾರೆ ಮ್ಯಾಮ್ ಈಗ ಕಾಂಪ್ಲೆಕ್ಸ್ ಅಲ್ಲಿ. ಸೊ ಮಿನಿಮಮ್ ಒಂದು 5 ಕ್ವಶನ್ಸ್ ಕೊಟ್ಟಿರ್ತಾರೆ. ಸೊ ಮ್ಯಾಕ್ಸಿಮಮ್ 10 ಕ್ವಶನ್ಸ್. ಸರ್ ಇದರಲ್ಲಿ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ, ಪ್ಯಾರಾಬೋಲಾ, ಸ್ಟ್ರೇಟ್ ಲೈನ್. ಹೌದು ಸರ್, ಹೌದು. ಅದಕ್ಕೆ ನೋಡ್ಕೊಳ್ಳಿ ಸರ್ ಇದು, ಓಕೆನಾ? ಇಲ್ಲಿದೆ ನೋಡಿ, ಬರ್ತೀನಿ ನೋಟ್ಸ್ ಅಲ್ಲಿ. ಅದನ್ನ ಸ್ವಲ್ಪ ನೀವು ಆದಷ್ಟು ಇಲ್ಲಿ ಜಾಸ್ತಿ ಕೇಳ್ತಾರಲ್ವಾ, ಅದಕ್ಕೆ ನೋಡ್ಕೊಂಬಿಡಿ ಕರೆಕ್ಟ್ ಆಗಿದೆ ಅಲ್ವಾ. ಈ ತರ ಬಂದ್ರೆ ಏನಾಗುತ್ತೆ, ಈ ಫಾರ್ಮ್ ಅಲ್ಲಿ ಬಂದ್ರೆ ಸರ್ಕಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲೊಂದಿದೆ ನೋಡಿ, ಇಂಥವೆಲ್ಲ ಕೊಟ್ಬಿಟ್ರೆ ಎಕ್ಸಾಮ್ ಒಳಗೆ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ. ಈ ಫಾರ್ಮ್ ಅಲ್ಲಿ ಕೊಟ್ಬಿಡ್ತಾರೆ ಇವಾಗ ರಿಯಲ್ ಪಾರ್ಟ್ ಅದು ಇದು ಅಂತಂದು ಅಲ್ವಾ. ಏನಾಗ್ಬಿಡುತ್ತೆ ಅದು ಓದ್ಕೊಂಡ್ಬಿಟ್ಟು ಸ್ವಲ್ಪ ಸರ್ಕಲ್ ಆಗ್ಬಿಡುತ್ತೆ, ಕರೆಕ್ಟ್ ಅಲ್ವಾ? ಎಸ್ ಸರ್. ಹಾ, ಸೊ ನೋಡ್ಕೊಂಡು ಹೋಗಿರಿ ಅಷ್ಟೇ. ಸರ್ COV ಮತ್ತೆ ಇಂಟಿಗ್ರಲ್ ಇಕ್ವೇಶನ್ ನೋಟ್ಸ್ ಕಳಿಸ್ಬೇಡಿ ಸರ್. ಸರಿ ಮ್ಯಾಮ್, ಆಯ್ತು. ಅದ್ ನೋಡ್ಕೊ. ಅಲ್ಲ, ಅದು ಏನ್ ಗೊತ್ತಾ, ನೀವು ಸ್ವಲ್ಪ ಓದಿ, ಓಕೆನಾ? ಹಾ ಸರ್. ನೋಡಿ KCET ಕ್ವಶನ್ಸ್, ಅದನ್ನ ಬೇಕಿದ್ರೆ ಸಾಲ್ವ್ ಮಾಡ್ಕೊಡ್ತೀನಿ ಎಲ್ಲಾ ಕ್ವಶನ್ಸ್. ಇಲ್ಲ, ಒಂದೊಂದೇ ಕ್ವಶನ್ ಇಂತಾವಲ್ಲ ಸರ್, ಅದನ್ನ ಸ್ಟಡಿ ಮಾಡ್ಬೋದು. ಬಟ್ ಇದು ಕಾಂಪ್ಲೆಕ್ಸ್ ಬಹಳ ಲೆಂದಿ ಆಗುತ್ತೆ ಸರ್. ಸೆಲ್ಫ್ ಸ್ಟಡಿ ಇವಾಗ ಕಷ್ಟ ಆಗುತ್ತೆ. ನೀವು ಫಾಸ್ಟ್ ಆಗಿ ಹೋದ್ರು ಪರವಾಗಿಲ್ಲ, ಸ್ವಲ್ಪ ರಿವಿಷನ್ ಆಗುತ್ತೆ ಸರ್, ಪರವಾಗಿಲ್ಲ. ಇಲ್ಲ, ಫಾಸ್ಟ್ ಏನ್ ಹೋಗಲ್ಲ ಈಗ, ಯಾಕಂದ್ರೆ ಜಾಸ್ತಿ ಇವೆಲ್ಲ ಮಾರ್ಕ್ಸ್ ಬರುತ್ತಲ್ವಾ ಈಗ. ಹಾ ಸರ್. ಅದೇ ಜಾಸ್ತಿ ಫಾಸ್ಟ್ ಹೋಗಲ್ಲ ಇವೆರಡು. ಹಾ. ಸರಿ, ಮಾಡ್ಕೊಡ್ತೀನಿ ತಗೋರಿ, ಓಕೆನಾ? ಓಕೆ. ಸರ್ ರಿಯಲ್ ಕ್ಲಾಸ್ ಇದೆಯಾ ಸರ್ 4 ಗಂಟೆಗೆ? ಮ್ಯಾಮ್ ಸರ್ ಕೇಳಿ, ನಾ ಗ್ರೂಪಲ್ಲಿ ಕೇಳಿ. ಹಾ. ಓಕೆ ಮ್ಯಾಮ್, ಓಕೆ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.